ಮೊಟ್ಟ ಮೊದಲನೇದಾಗಿ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ನಮನಗಳನ್ನ ಸಲ್ಲಿಸುತ್ತಾ, ನಿಸರ್ಗ ಮಾತೆ, ಭೂಮಿ ತಾಯಿ, ಪಂಚಭೂತಗಳಿಗೆ ಹಾಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಈ ಅವಕಾಶ ಕೊಟ್ಟಂತಹ ಮಹಾವತ್ತರ ಫೌಂಡೇಶನ್ ಅವರಿಗೂ ಕೂಡ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಧ್ಯಾನಿಗಳಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ. ಎಸ್ ಮಾಸ್ಟರ್ಸ್, ಇವತ್ತು ನಾನು ತೆಗೆದುಕೊಂಡಿರತಕ್ಕಂತಹ ವಿಷಯ, ಒಂದು ನಿಮಿಷ ನಾನು ಸ್ಪಾಟ್ಲೈಟ್ ಮಾಡ್ಕೊಳ್ತೀನಿ. ಆತ್ಮಹತ್ಯೆ ಒಂದು ಯೋಜನೆ ಅಲ್ಲ ಅಂತ. ಅದಕ್ಕೂ ಮುಂಚೆ ಸಹಜ ಸಾವು ಅಂದ್ರೆ ಏನು, ಧ್ಯಾನಿಗಳ ಸಾವು ಅಂದ್ರೆ ಏನು, ಮಹಾತ್ಮರ ಸಾವು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಬರೋಣ ಮಾಸ್ಟರ್ಸ್. ಈ ಆತ್ಮಹತ್ಯೆ ಅನ್ನೋದು ಒಂದು ಪ್ಲಾನ್ ಅಲ್ಲ ಅನ್ನೋ ವಿಚಾರವನ್ನ ನಂತರದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಧ್ಯಾನ ಮಾಡದೇ ಇರುವಂತವರ ಸಾವು ಯಾವ ರೀತಿ ಇರುತ್ತೆ ಅನ್ನೋ ವಿಚಾರವನ್ನ ತಿಳ್ಕೊಳ್ತಾ ಬರೋಣ. ಈ ಎಲ್ಲ ಜ್ಞಾನ ನನಗೆ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಗಳಿಂದ ಸಿಕ್ಕಿರೋದು ಮಾಸ್ಟರ್ಸ್. ಅದನ್ನ ನಿಮಗೆ ನಾನು ಶೇರ್ ಮಾಡ್ತಾ ಬರ್ತೀನಿ. ಯಾವ ರೀತಿ ಧ್ಯಾನ ಮಾಡದೆ ಹೋದ್ರೆ ನಾವು ಶರೀರವನ್ನ ತ್ಯಜಿಸ್ತೀವಿ ಅನ್ನೋ ವಿಚಾರ. ಇವರಿಗೆ ದೇಹ ಅನ್ನೋದು ಬಿಟ್ರೆ ಬುದ್ಧಿ, ಮನಸ್ಸು, ಆತ್ಮ ಅಂತ ಇದೆ ಅನ್ನೋದು ಅಷ್ಟು ಗೋಚರವಾಗುವುದಿಲ್ಲ. ದೇಹ ಮಾತ್ರ ನಾವು ಅಂತ ಜೀವನ ಮಾಡ್ತಾ ಇರ್ತೀವಿ. ಅಂದ್ರೆ ಪ್ರಾಪಂಚಿಕ ಜೀವನ, ಕೇವಲ ನಾನು, ನನ್ನ ಕುಟುಂಬ ಮತ್ತೆ ಸಂತಾನೋತ್ಪತ್ತಿ, ಇಷ್ಟೇ. ಮನಸ್ಸು, ಬುದ್ಧಿ ಇವುಗಳನ್ನ ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಅದಲ್ಲದೆ ಅದಕ್ಕೂ ಉನ್ನತ ಮಟ್ಟದ ಆತ್ಮ ನಮ್ಮೊಳಗೆ ಇದೆ ಅನ್ನೋ ಅರಿವೇ ಇರೋದಿಲ್ಲ. ನಮಗೂ ಕೂಡ ಇದೇ ರೀತಿ ಇತ್ತು ಧ್ಯಾನಕ್ಕೆ ಮುಂಚೆ, ಅಲ್ವಾ ಮಾಸ್ಟರ್ಸ್? ಹಾಗೆ ಇವ್ರು ಏನಾಗಿರ್ತಾರೆ ಅಂದ್ರೆ ಕುಟುಂಬದ ಒಂದು ಬಂಧನದಲ್ಲಿ ಅಂಟ್ಕೊಂಡಿರ್ತಾರೆ, ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತಾರೆ. ನನ್ನ ಆಸ್ತಿ, ನನ್ನ ಮತ್ತೆ ಆಸೆ, ವ್ಯಾಮೋಹ, ನನ್ನ ಮಕ್ಕಳು, ನನ್ನ ಒಡವೆ, ಈ ರೀತಿ ನನ್ನ ಜಮೀನು ಒದ್ದಾಡ್ತಾ ಇರ್ತಾರೆ. ಕುಟುಂಬದ ಒಂದು ವ್ಯಾಮೋಹದಲ್ಲಿ ಒಳಗಾಗಿ ಆತ್ಮಜ್ಞಾನದ ಬಗ್ಗೆ ಅರಿವೇ ಇರೋದಿಲ್ಲ. ಶರೀರ ಬಿಡೋಂತ ಸಂದರ್ಭದಲ್ಲಿ ಇವರಿಗೆ ತುಂಬಾ ಆಸೆ ಅನ್ನೋದು ಇರುತ್ತೆ. ಯಾಕಂದ್ರೆ ಎಲ್ಲಾದ್ರ ಮೇಲೂ ಅಟ್ಯಾಚ್ಮೆಂಟ್ ಜಾಸ್ತಿ, ವ್ಯಾಮೋಹ ಅನ್ನೋದು ಜಾಸ್ತಿ ಆಗಿರತ್ತೆ. ಆಗ ಅವರು ತುಂಬಾ ನರಕವನ್ನ ಅನುಭವಿಸ್ತಾರೆ. ಯಾವುದರ ಜ್ಞಾನ ಇಲ್ಲದೆ ಒದ್ದಾಡ್ತಾರೆ ಮಾಸ್ಟರ್ಸ್ ಶರೀರ ಬಿಡುವಂತಹ ಸಂದರ್ಭದಲ್ಲಿ. ಶರೀರ ಬಿಡೋಕ್ಕೂ ಮುಂಚೆ ಅವ್ರಿಗೆ ಅಂದ್ರೆ ಸಾವು ಹತ್ರ ಬಂದಾಗ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗೊತ್ತಾಗ್ತಾ ಇರತ್ತೆ, ಏನೋ ಆಗ್ತಾ ಇದೆ ನನ್ನೊಳಗೆ ಅಂತ. ಆದ್ರೆ ಅದ್ರ ಏನ್ ಆಗ್ತಾ ಇದೆ ಅಂತ ಹೇಳ್ಕೊಳ್ಳುವಂತ ಪರಿಜ್ಞಾನ ಅಥವಾ ಜ್ಞಾನ ಇರೋದಿಲ್ಲ. ಅದಕ್ಕೋಸ್ಕರ ಧ್ಯಾನ ಇಲ್ಲದೆ ಇದ್ರೆ ಯಾವ ರೀತಿಯ ಪರಿತಾಪವನ್ನ, ನರಕವನ್ನ ಅನುಭವಿಸ್ತೀವಿ. ಪ್ರತಿಯೊಬ್ಬರು ಯಾಕೆ ಧ್ಯಾನ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು ಮಾಸ್ಟರ್ಸ್. ನಮ್ಮ ಕನ್ಸಿನಲ್ಲಿ ಯಾವಾಗ ನಾವು ಮಲ್ಕೊಳ್ತೀವಿ ಅವಾಗೆಲ್ಲ ನಮ್ಮ ಒಂದು ಮೂರನೇ ಶರೀರ, ಸೂಕ್ಷ್ಮ ಶರೀರ ಅನ್ನೋದು ಹೊರಗೆ ಹೋಗುತ್ತೆ. ಆ ವಿಚಾರವೂ ಕೂಡ ಧ್ಯಾನ ಮಾಡದೆ ಹೋದ್ರೆ ಗೊತ್ತಾಗೋದಿಲ್ಲ. ಸೊ ಅದು ಹೊರಗೆ ಹೋಗಿ ತಾನು ಏನ್ ಮಾಡ್ಬೇಕು ಕೆಲಸಗಳನ್ನ, ಲೋಕಗಳನ್ನ ಸುತ್ತುವಂತದಿರ್ಬೋದು, ಎಲ್ಲ ಮಾಡಿ ಬರ್ತಾ ಇರುತ್ತೆ, ಮತ್ತೆ ನಮ್ಮೊಳಗೆ ಸೇರ್ಕೊಳ್ತಾ ಇರುತ್ತೆ. ಅದರ ಪರಿಜ್ಞಾನವೂ ಇರೋದಿಲ್ಲ. ಹಾಗೆ ನಿದ್ದೆಯಲ್ಲಿ ಆ ಸಿಲ್ವರ್ ಕಾರ್ಡ್ ಅನ್ನೋದು ಕಟ್ ಆಗಿರೋದಿಲ್ಲ. ಆದ್ರೆ ಯಾವ ವ್ಯಕ್ತಿ ಸಾಯ್ತಾನೋ ಅವನಿಗೆ ಆ ಸಿಲ್ವರ್ ಕಾರ್ಡ್ ಅನ್ನೋದು ಕಟ್ ಆಗುತ್ತೆ. ಇದೆಲ್ಲ ನಾವು ತಿಳ್ಕೊಂಡಿದೀವಿ. ಆ ಸಿಲ್ವರ್ ಕಾರ್ಡ್ ಕಟ್ ಆಗುತ್ತೆ, ಶರೀರ ಮತ್ತೆ ಆತ್ಮ ಸಪರೇಟ್ ಆಗತ್ತೆ ಅನ್ನೋ ವಿಚಾರಗಳು ಗೊತ್ತಾಗದೆ ಮತ್ತೆ ಆ ಆತ್ಮ ಆ ಶರೀರವನ್ನ ಒಳಗ್ ಸೇರ್ಕೊಳ್ಳಕ್ಕೆ ಬಹಳ ಒದ್ದಾಡುತ್ತೆ. ಆ ದೇಹ ಯಾರು, ನಾನು ಯಾರು ಅನ್ನೋ ಅರಿವಿಲ್ಲದೆ ಮತ್ತೆ ಆ ದೇಹಕ್ಕೆ ಒಳಗೆ ಹೋಗ್ಲಿಕ್ಕೆ ಪರಿತಾಪವನ್ನ ಪಡುತ್ತೆ. ಅದಕ್ಕೋಸ್ಕರ ಧ್ಯಾನ ಬೇಕು ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ ಅಂತ ತಿಳಿಸಿರೋದು ಗುರುಗಳು. ಅದಕ್ಕೋಸ್ಕರನೇ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅದು ಯಾವ ರೀತಿ ತಾನು ಸತ್ತಿದೀನಿ ಅನ್ನೋದು ಗೊತ್ತಾಗದೆ ಒದ್ದಾಡುತ್ತೆ, ಮತ್ತೆ ಗಾಬರಿ ಆಗ್ತಾ ಶುರುವಾಗತ್ತೆ. ನನ್ಗೇನ್ ಮಾಡ್ತಾ ಇದ್ರೆ, ಮತ್ತೆ ಎಲ್ಲರೂ ಅವ್ರನ್ನ ಒತ್ಕೊಂಡು ಹೋಗ್ತಾ ಇದ್ರೆ, ಜನ ಎಲ್ಲ ಅಳ್ತಾ ಇದ್ರೆ, ಅವ್ರ ಮಕ್ಕಳೆಲ್ಲ ಅಳ್ತಾ ಇದ್ರೆ ಅವ್ರ ಹಿಂದಿಂದೇನೆ ಓಡಾಡುತ್ತೆ.
ಮತ್ತೆ ಶರೀರ ನಾನು ಇದ್ದೀನಿ ಅಂತ ಎಲ್ಲರ ಹತ್ರ ಹೋಗಿ ಹೇಳೋ ತರ ಪ್ರಯತ್ನ ಪಡುತ್ತೆ. ಯಾವ ಅನುಭವ ಕೂಡ ಅದಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ದೇಹವನ್ನ ಬಿಟ್ಟಿರತ್ತೆ. ಎಷ್ಟೇ ಪ್ರಯತ್ನಿಸಿದ್ರು ದೇಹದೊಳಗೆ ಒಳಕ್ ಹೋಗಕ್ಕಾಗ್ದೆ, ಅವರಿಗೆ ತನ್ನ ವಿಷಯವನ್ನ ತಿಳ್ಸಕ್ಕಾಗ್ದೆ ಒದ್ದಾಡತ್ತೆ ಮಾಸ್ಟರ್ಸ್. ಅವರ ಹಿಂದೆ ಮುಂದೆ ಸುತ್ತಾಡ್ತಾನೆ ಇರುತ್ತೆ. ಹಾಗೆ ಕೆಲವರು ಶರೀರ ಬಿಟ್ಟ ತಕ್ಷಣ ಅವ್ರ ಕೊನೆಯಲ್ಲಿ ಒಂದು ಆಸೆನ ಇಟ್ಕೊಂಡ್ ಬಿಟ್ಬಿಡ್ತಾರೆ, ನಾನು ಮತ್ತೆ ಹುಟ್ಬೇಕು. ಯಾಕಂದ್ರೆ ಸಾಯೋದು ಗೊತ್ತಾಗ್ತಾ ಇರುತ್ತೆ, ನಾನು ಇನ್ನೇನ್ ಸತ್ತೋಗ್ಬಿಡ್ತೀನಿ ಅಂತ, ನಾನು ಇನ್ಯಾರ್ದಾದ್ರೂ ಹೊಟ್ಟೆಲಿ ಹುಟ್ಟಬೇಕು, ಈ ರೀತಿಯ ಒಂದು ಆಸೆನ ಇಟ್ಕೊಂಡು ಪ್ರಾಣವನ್ನ ಬಿಟ್ಬಿಡ್ತಾರೆ. ಇದು ಕೂಡ ಯಾವ ರೀತಿ ನಾನು ಹುಟ್ಟಬೇಕು, ಯಾವ ರೀತಿ ನಾನು ಸಾಯ್ಬೇಕು ಎಲ್ಲವೂ ಕೂಡ ಆತ್ಮ ಪ್ಲಾನ್ ಮಾಡ್ಕೊಂಡ್ ಬರುತ್ತೆ. ಆ ಪ್ಲಾನ್ ಮಾಡ್ಬೇಕಾದ್ರೂ ಕೂಡ ಆ ಆತ್ಮಕ್ಕೆ ಜ್ಞಾನ ಅನ್ನೋದು ಬೇಕಾಗತ್ತೆ. ಆ ಜ್ಞಾನವೇ ಇಲ್ದಿದ್ದಾಗ ಯಾವ ರೀತಿ ಏನ್ ಬೇಕೋ ಅದನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಹೋಗುತ್ತೆ. ವ್ಯಾಮೋಹದಿಂದ ನಾನು ಮತ್ತೆ ಈ ಕುಟುಂಬದಲ್ಲೇ ಹುಡ್ಬೇಕು, ಈ ರೀತಿಯ ಏನು ಕೊನೆ ಕ್ಷಣದಲ್ಲಿ ನಾವು ಅನ್ಕೊಳ್ತೀವೋ ಅದೇ ಪಾತ್ರವನ್ನ ತಗೊಂಡು ಬರ್ತೀವಿ. ತಕ್ಷಣದಲ್ಲಿ ಬರೋದಿಲ್ಲ, ಸುಮಾರು ವರ್ಷಗಳು ಕಳಿಬೇಕು, 100 ವರ್ಷಗಳು ಕಳಿಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಹಾಗೆ ಈ ರೀತಿಯ ಧ್ಯಾನ ಜ್ಞಾನ ಇಲ್ಲದಂತಹ ಆತ್ಮಗಳು ಉನ್ನತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಾಮೋಹದಲ್ಲಿ ಇಲ್ಲೇ ಸುತ್ತಾಡ್ತಾ ಇರ್ತವೆ ಮಾಸ್ಟರ್ಸ್. ಸೊ ಅದಕ್ಕಾಗಿ ಧ್ಯಾನಕ್ಕೆ ಬರದಿದ್ರೆ ಆ ಆತ್ಮಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ತಿಳಿದೆ ಅದು ವ್ಯಾಮೋಹದಿಂದ ತನ್ನ ಕುಟುಂಬ, ಮನೆ, ಆಸ್ತಿ ಪಾಸ್ತಿ ಇದರಿಂದನೇ ಸುತ್ತುತ್ತಾ ವರ್ಷಾನ್ಗಟ್ಲೆ ಆ ಇರುತ್ತೆ ಮಾಸ್ಟರ್ಸ್. ಅಯ್ಯಪ್ಪ ಸರ್ ಒಬ್ರು ಹೇಳಿದ್ರು, ಅವ್ರ ದೊಡ್ಡಮ್ಮ 20 ವರ್ಷ ಆದ್ರೂ ಅಡಿಗೆ ಮನೆಯಲ್ಲೇ ಇದ್ರಂತೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಅಜ್ಞಾನದಿಂದ ನನ್ನ ಗಂಡ, ನನ್ನ ಕುಟುಂಬ, ನನ್ನ ಮನೆ ಈ ವ್ಯಾಮೋಹಕ್ಕೆ ಒಳಗಾಗಿ 20 ವರ್ಷ ಆದ್ರೂ ಕೂಡ ಅವ್ರು ಯಾವ ಲೋಕ ಸೇರ್ಬೇಕು ಆ ಲೋಕಕ್ಕೆ ಸೇರಿರ್ಲಿಲ್ಲ ಅಂತ ಹೇಳಿ ನಮಗೆ ಒಂದು ನಿಜವಾದ ಒಂದು ಸನ್ನಿವೇಶವನ್ನ ತಿಳಿಸ್ಕೊಟ್ಟಿದ್ರು ಮಾಸ್ಟರ್ಸ್. ಹಾಗೆ ನಾವು ಈ ಒಂದು ಇಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಶಾಂತಿ, ಆತ್ಮಕ್ಕೆ ಶಾಂತಿ ಅನ್ನೋ ವರ್ಡೇ ರಾಂಗ್. ಆತ್ಮ ಯಾವಾಗ್ಲೂ ಕೂಡ ಶಾಶ್ವತವಾದ ಪದಾರ್ಥ, ಅದಕ್ಕೆ ಶಾಂತಿ ಅವಶ್ಯಕತೆ ಇರೋದಿಲ್ಲ. ನಾವು ಪೂಜೆಗಳನ್ನ ಶಾಂತಿ ಮಾಡಿಸ್ಬೇಕು, ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಏನೇನೋ ಪ್ರಯತ್ನಗಳನ್ನ ಮಾಡ್ತೀವಿ, ಅದು ಯಾವುದು ಕೂಡ ಪ್ರಯೋಜನ ಆಗುವುದಿಲ್ಲ. ಆತ್ಮಕ್ಕೆ ಜ್ಞಾನ ಬೇಕು ಮಾಸ್ಟರ್ಸ್. ಜ್ಞಾನ ಇದ್ರೆ ಅದು ಯಾವ ಲೋಕ ಸೇರ್ಬೇಕು ಅನ್ನೋದು ಅದೇ ನಿರ್ಧಾರ ಮಾಡುತ್ತೆ. ಯಾವ ರೀತಿಯ ಯೋಜನೆಯನ್ನ ತಗೊಂಡ್ ಬರ್ಬೇಕು ಅನ್ನೋದು ಅದೇ ನಿರ್ಧಾರ ಮಾಡುತ್ತೆ. ಹಾಗೆ ತುಂಬಾ ಪಾಪ ಕರ್ಮ ಮಾಡಿದ್ರೆ ಅವರ ಜೀವನ ನರಕ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನರಕ ಅಂತ ಹೇಳಿದ್ರೆ ನೆಕ್ಸ್ಟ್ ಒಂದು ಜನ್ಮ ತಗೊಂಡು ಬರ್ಬೇಕಾದ್ರೆ ತುಂಬಾ ಕರ್ಮಗಳನ್ನ ಭೂಲೋಕದಲ್ಲೇ ನರಕ ಮಾಸ್ಟರ್ಸ್, ಮೇಲೆ ಬರೀ ಶಿಕ್ಷಣ, ಈ ರೀತಿ ನಮಗೆ ತಿಳಿಸ್ತಿದ್ದಾರೆ. ಹಾಗೆ ಪುಣ್ಯ ಕೆಲಸ ಅಂತ ಮಾಡಿದವ್ರಿಗೆ ಅವರಿಗೆ ಯಾವ ರೀತಿಯ ಜನ್ಮವನ್ನ ತಗೊಳ್ಬಹುದು ಅನ್ನೋ ಅರಿವು ಇರುತ್ತೆ. ಮತ್ತೆ ನಾವು ಏನಾದ್ರೂ ಪುಣ್ಯದ ಕೆಲಸಗಳನ್ನು ಮಾಡಿದ್ದೇ ಆದ್ರೆ ಶ್ರೀಮಂತರ ಕುಟುಂಬದಲ್ಲಿ, ಶ್ರೀಮಂತ ಮನೆತನದಲ್ಲಿ ಹುಟ್ಟಬಹುದು, ಆ ರೀತಿಯ ಯೋಜನೆಯನ್ನ ಮಾಡ್ಕೊಂಡ್ ಬರ್ಬೋದು. ಆದ್ರಿಂದ ಅದೇ ರೀತಿಯ ನಾವ್ ಏನ್ ಅನ್ಕೊಳ್ತೀವೋ ಅದೇ ರೀತಿ ಜನ್ಮವನ್ನು ಕೂಡ ತೆಗೆದುಕೊಂಡು ಬರ್ಬೋದು. ಆದ್ರೆ ಪಾಪಕರ್ಮವನ್ನ ಮಾಡಿದರೆ ಭುವರ್ಲೋಕ, ಸುವರ್ಲೋಕ, ಜನಲೋಕಗಳು ಅವರಿಗೆ ಮಾತ್ರ ನಿರ್ಧಾರ ಮಾಡಲು ಸಮಯ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಆ ಆತ್ಮಕ್ಕೆ ಜ್ಞಾನ ಅನ್ನೋದು ಇರೋದಿಲ್ಲ. ಯಾವ ರೀತಿ ಸಾವಾದ್ರೆ ಎಲ್ಲಿಗೆ ತಲುಪ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈಗ ಧ್ಯಾನ ಮಾಡ್ದವ್ರ ಸಾವು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರು ಧ್ಯಾನ ಮಾಡಿದ್ರೆ ಮಾತ್ರ ಅವರಿಗೆ ಒಳ್ಳೆಯ ಲೋಕದ, ಅಂದ್ರೆ ಅದನ್ನ ಅವರು ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಹೇಳ್ತಿದ್ದಾರೆ ಧ್ಯಾನ ಮಾಡಿದ್ರೆ ಸಾವು ಹೇಗೆ ಅಂದ್ರೆ, ಕೆಲವ್ರಿಗೆ ಧ್ಯಾನಕ್ಕೆ ಕುತ್ಕೊಳ್ಳೋಕೆ ಆಗ್ತಿರೋದಿಲ್ಲ, ಆದ್ರೂ ಧ್ಯಾನದಲ್ಲಿ ಕುತ್ಕೊಂಡಿರ್ತಾರೆ. 5 ನಿಮಿಷ, 10 ನಿಮಿಷ, ಎಷ್ಟೋ ಹೊತ್ತು ಕೂತ್ರೆ ಸಾಕು ಮಾಸ್ಟರ್ಸ್, ನಾನು ಧ್ಯಾನಕ್ಕೆ ಕೂತ್ರೆ ಸಾಕು, ಅದು ತನ್ನಷ್ಟಕ್ಕೆ ತಾನು ಆಗ್ತಾ ಇರತ್ತೆ. ಈ ವಿಚಾರ ನಾವೆಲ್ಲ ತಿಳ್ಕೊಂಡಿದೀವಿ. ಸ್ವಲ್ಪ ಸ್ವಲ್ಪ ಧ್ಯಾನ ಮಾಡಿದ್ರು ಕೂಡ ಅನುಭವ ಆಗಿರುತ್ತೆ, ಆದ್ರೆ ಅದರ ಅರಿವಿರೋದಿಲ್ಲ.
ಸೂಕ್ಷ್ಮ ಶರೀರ ಯಾನವೂ ಕೂಡ ಆಗಿರುತ್ತೆ. ನಾವು ಯಾವಾಗ ಧ್ಯಾನ ಸ್ಥಿತಿಲಿ ಕುತ್ಕೊಳ್ತೀವೋ ಆಗ ನಮ್ಮ ಶರೀರ ಆಚೆ ಬಂದು ಈ ಲೋಕಗಳನ್ನ ನೋಡ್ಕೊಂಡು ಆ ಜ್ಞಾನವನ್ನ ತಗೊಂಡು ಮತ್ತೆ ನಮಗೆ ಸೇರ್ತಾ ಇರುತ್ತೆ. ಸೊ ನಾವ್ ಅದಕ್ಕೋಸ್ಕರ ಸ್ವಲ್ಪ ಧ್ಯಾನ ಮಾಡಿದ್ರು ಕೂಡ ನಾವು ಮರಣ ಹೊಂದತಕ್ಕಂತ ಸಂದರ್ಭದಲ್ಲಿ ಪರದಾಡುವ ಅಥವಾ ಗಾಬರಿ ಪಡುವ, ನರಳಾಡುವ, ವ್ಯಾಮೋಹದಿಂದ ಒದ್ದಾಡುವ ಅವಶ್ಯಕತೆ ಇಲ್ಲ. ಆ ಸೂಕ್ಷ್ಮ ಶರೀರ ತಾನು ಸೇರತಕ್ಕಂತ ಜಾಗವನ್ನ ಮೊದಲೇ ನೋಡ್ಕೊಂಡ್ ಬಂದಿರತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಧ್ಯಾನಾಭ್ಯಾಸವನ್ನ ಮಾಡ್ಬೇಕು ಮಾಸ್ಟರ್ಸ್. 1 ದಿನ 2 ದಿನ ಎಷ್ಟು ದಿನ ನೀವು ಸ್ಟಾರ್ಟ್ ಮಾಡ್ತಿರೋ ಅದನ್ನ ನಿಲ್ಲಿಸ್ಬೇಡಿ. ಅಷ್ಟು ನಿಲ್ಸಿದ್ರು ಮತ್ತೆ ಅಲ್ಲಿಂದನೇ ನಿಮ್ಮ ಜೀವನ ಪ್ರಾರಂಭ ಆಗತ್ತೆ. ಸೊ ಅದಕ್ಕೋಸ್ಕರ ಇಂಥವರು ಹಾಗೆ ಇಲ್ಲಿ ಹೇಳ್ತಿದ್ದಾರೆ, ಸೂಕ್ಷ್ಮ ಶರೀರ ಯಾನ ಆಗಿದ್ರು ಕೂಡ ಅದನ್ನ ಹೇಳ್ಕೊಳಕ್ಕೆ ಬಂದಿರೋದಿಲ್ಲ. ಅಂದ್ರೆ ಇನ್ನ ನಾವು ಅಷ್ಟೊಂದು ಧ್ಯಾನ ಮಾಡ್ತಾ ಇದ್ರು ಜ್ಞಾನವನ್ನ ಪಡ್ಕೊಂಡಿರೋದಿಲ್ಲ. ಆ ಅನುಭವಗಳನ್ನ ಪಡೆಯತಕ್ಕಂತಹ ಶಕ್ತಿ ನಮಗೆ ಇನ್ನ ಬಂದಿರೋದಿಲ್ಲ. ಆದ್ರೂ ನಾವು ಧ್ಯಾನ ಮಾಡ್ತಾ ಇದ್ರು ಕೂಡ ಈ ಒಂದು ಕ್ರಿಯೆಗಳು ನಡೀತಾ ಇರತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಹಾಗೆ ಸತ್ತ ನಂತರ, ಶರೀರವನ್ನ ಬಿಟ್ಟ ನಂತರ ಅವ್ರಿಗೆ ಸಿಲ್ವರ್ ಕಾರ್ಡ್ ಕಟ್ ಆಗೋದು ಗೊತ್ತಾಗತ್ತೆ. ಮತ್ತೆ ಆ ಒಂದು ಆತ್ಮದ ಪ್ರಯಾಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಆರಾಮವಾಗಿ ಅವ್ರು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ಕೊಳ್ತಾರೆ. ಹಾಗೆ ಇವರು ಶರೀರ ಬಿಟ್ಟ ತಕ್ಷಣ ಒಂದು ಕ್ಷಣದಲ್ಲಿ ಆ ಒಂದು ದೇಹದ ಹತ್ರ ಇರೋದಿಲ್ಲ. ಯಾಕಂದ್ರೆ ಧ್ಯಾನಿಗಳು ಮಾಸ್ಟರ್ಸ್, ಧ್ಯಾನಿಗಳಿಗೆ ಆತ್ಮಜ್ಞಾನ ಅನ್ನೋದು ಸಿಗ್ತಾ ಹೋಗ್ತಾ ಇರತ್ತೆ. ಅದು ಎಲ್ಲ ಲೋಕವನ್ನ ನೋಡ್ಕೊಂಡು ಬಂದಿರತ್ತೆ. ಆ ಸೂಕ್ಷ್ಮ ಶರೀರ ಅನುಭವ ಆಗ್ಲಿ ಬಿಡ್ಲಿ, ಧ್ಯಾನ ಮಾತ್ರ ಮಾಡ್ಬೇಕು ಅಂತ ಇಲ್ಲಿ ಗುರುಗಳು ತಿಳಿಸ್ತಿದ್ದಾರೆ. ಅನುಭವನೇ ಆಗ್ಬೇಕು ಅಂತಿಲ್ಲ, ಅದು ಆಗ್ತಾ ಇರತ್ತೆ. ಆದ್ರೆ ಅದನ್ನ ಗುರುತಿಸುವಂತ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಧ್ಯಾನಕ್ಕೋಸ್ಕರ ಧ್ಯಾನ ಮಾಡಿ, ಅನುಭವಕ್ಕೋಸ್ಕರ ಅಲ್ಲ. ಆ ಜ್ಞಾನ ನಿಮ್ಮ ಸೂಕ್ಷ್ಮ ಶರೀರ ತಗೊಂಡು ಬಂದು ನಿಮಗೆ ತಲುಪಿಸ್ತಾ ಇರತ್ತೆ ಮಾಸ್ಟರ್ಸ್. ಆತ್ಮಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರತ್ತೆ. ಕೆಲವರು ಧ್ಯಾನಿಗಳು ಶರೀರ ಬಿಟ್ಟ ತಕ್ಷಣ ಎಷ್ಟು ಜನ ತಕ್ಷಣ ಏನಾಗುತ್ತೆ ಅಂದ್ರೆ ಮಾಸ್ಟರ್, ಶರೀರ ಬಿಟ್ಟ ತಕ್ಷಣ ಅವ್ರು ಯಾವ ಲೋಕಕ್ಕೆ ಸೇರ್ಬೇಕು ಆ ಲೋಕಕ್ಕೆ ಸೇರಿ ಮತ್ತೆ ಎಷ್ಟೋ ವರ್ಷಗಳ ನಂತರ ಜನ್ಮ ತಗೊಂಡು ಬರ್ತಾರೆ. ಆದ್ರೆ ಸತ್ಯಲೋಕಕ್ಕೆ ಹೋಗಂತಹ ಜನ, ಧ್ಯಾನ ಸಾಧನೆಯನ್ನ ಜಾಸ್ತಿ ಮಾಡಿರುವಂತಹವರು, ಅಂತಹ ಆತ್ಮಗಳು ಅವರ ಇಚ್ಛೆಯಂತೆ ತಾವು ಜನ್ಮ ತಗೊಳ್ಬಹುದು, ಇಲ್ಲ ಅಂದ್ರೆ ಇಲ್ಲ. ಈ ರೀತಿ ಇರುತ್ತೆ ಮಾಸ್ಟರ್ಸ್. ಆದ್ರಿಂದ ಧ್ಯಾನ ಮಾಡಿದಾಗ ನಮಗೆ ಎಷ್ಟು ಆತ್ಮಕ್ಕೆ ಜ್ಞಾನವನ್ನ ನಾವು ಕೊಡ್ತೀವಿ. ಮನಸ್ಸು, ಬುದ್ಧಿ, ಶರೀರ ಅಷ್ಟೇ ಅಲ್ಲ, ಮನಸ್ಸು, ಬುದ್ಧಿ ಮತ್ತು ಆತ್ಮವು ಕೂಡ ನಾವು ಆಗಿದ್ದೀವಿ ಅನ್ನೋ ಅರಿವಿಗೆ ಬಂದು ಆತ್ಮದ ಪ್ರಗತಿ, ಆತ್ಮದ ಉನ್ನತಿ ಬಗ್ಗೆ ನಾವು ಧ್ಯಾನದ ಮೂಲಕ ಸಾಧನೆ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಧ್ಯಾನ ಮಾಡಿದವರ ಸಾವು ಅದ್ಭುತವಾಗಿ ಇರುತ್ತೆ ಮಾಸ್ಟರ್ಸ್. ಹಾಗೆ ಮಹಾತ್ಮರ ಸಾವು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ನನಗೆ ತಿಳಿಸ್ಕೊಟ್ಟಂತ ಮಾಸ್ಟರು, ಅವರು ಪತ್ರಿಜಿಯವರ ಒಂದು ಮರಣ ಆದಾಗ, ದೇಹ ತ್ಯಾಗ ಮಾಡಿದಾಗ, ಅವರ ಒಂದು ಜಾಗಕ್ಕೆ ಹೋಗಿದಾಗ ಅಲ್ಲಿ ಧ್ಯಾನ ಸ್ಥಿತಿಲಿ ಕುಳಿತಂತ ಸಂದರ್ಭದಲ್ಲಿ ಪತ್ರಿಜಿಯವರು ಯಾವ ರೀತಿ ದೇಹ ತ್ಯಾಗ ಮಾಡಿದ್ರು ಅನ್ನೋ ವಿಚಾರವನ್ನ ತಿಳ್ಕೊಂಡ್ರಂತೆ ಮಾಸ್ಟರ್ಸ್. ಆ ವಿಚಾರವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ರು. ಅದ್ ಏನಂತ ಹೇಳಿದ್ರೆ, ಆ ಒಂದು ಪತ್ರಿಜಿಯವರ ದೇಹವನ್ನ ಉಳುವಂತಹ ಒಂದು ಜಾಗ ಇದೆಯಲ್ಲ, ಅಲ್ಲಿಗೆ ಫಸ್ಟ್ ಪತ್ರಿಜಿಯವರು ಅವರ ಆತ್ಮ, ಅವರ ಎನರ್ಜಿಯನ್ನೆಲ್ಲವನ್ನ ತುಂಬಿಸ್ತಂತೆ ಮಾಸ್ಟರ್ಸ್. ಆ ಗುಂಡಿ ಏನು ಅಗದಿರ್ತಾರೋ ಅದಕ್ಕೆ ಅವರ ಎನರ್ಜಿಯನ್ನೆಲ್ಲ ತುಂಬಿಸಿ, ನಂತರದಲ್ಲಿ ಮತ್ತೆ ಆ ಒಂದು ಸಮಾಧಿ ಸ್ಥಿತಿಯಲ್ಲಿ ಅವರ ಒಂದು ಸಿಲ್ವರ್ ಕಾರ್ಡು ಕಟ್ ಆಗಿರ್ಲಿಲ್ಲ ಅಂತೆ. ಮತ್ತೆ ಆ ಜಾಗದ ಒಂದು ತುಂಬಾ ಫುಲ್ ಎನರ್ಜಿಯನ್ನ ತುಂಬಿಸಿ ನಂತರದಲ್ಲಿ ಆ ದೇಹವನ್ನ ಇಡಲಾಯ್ತು. ಅದಕ್ಕೋಸ್ಕರ ಒಂದು ಸಮಾಧಿ ಸ್ಥಳದಲ್ಲಿ ನಾವು ಕುಳಿತು ಧ್ಯಾನ ಮಾಡಿದಾಗ ಅಧಿಕವಾದ ಶಕ್ತಿಯನ್ನ ನಾವು ರಿಸೀವ್ ಮಾಡ್ಬೋದು ಅನ್ನೋ ಜ್ಞಾನವನ್ನು ಕೂಡ ಕೊಟ್ಟಿದ್ದಾರೆ. ಮಹಾತ್ಮರ ಸಮಾಧಿಗಳ ಬಳಿ ಹೋಗಿ ಧ್ಯಾನ ಮಾಡೋದ್ರಿಂದ ಅವರ ವೈಬ್ರೇಷನ್ಸ್ಗೆ ನಾವು ಕನೆಕ್ಟ್ ಆಗಿ ಎನರ್ಜಿಯನ್ನ ರಿಸೀವ್ ಮಾಡ್ತೀವಿ. ಸೊ ಈ ರೀತಿ ಮಹಾತ್ಮರು, ಧ್ಯಾನ ಸಾಧಕರು ತಮ್ಮ ದೇಹವನ್ನ ತ್ಯಾಗ ಮಾಡಿ ಅವರ ಒಂದು ಎನರ್ಜಿಯನ್ನ ಅವರ ಒಂದು ಸಮಾಧಿಯಲ್ಲಿ ಇಟ್ಟಿರ್ತಾರೆ ಮಾಸ್ಟರ್ಸ್. ಆ
ಹಾಗೆ ವೆಂಕಟೇಶ್ವರ ಸ್ವಾಮಿಯವರ ಸಮಾಧಿ ಕೂಡ ಅವರ ಗುಂಡಿಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಆಳಕ್ಕೆ, ತುಂಬಾ ಆಳಕ್ಕೆ ಹೋಗುವ ರೀತಿ ಇದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಮಹಾತ್ಮರು ಅವರ ಒಂದು ಸಮಾಧಿಯನ್ನ ಅವರ ಇಷ್ಟದಂತೆ, ಈಗ ನಮ್ಮ ಪತ್ರಿಜಿ ಗುರುಗಳು ಕೂಡ ಸದಾನಂದ ಯೋಗಿಯವರು ಕೂಡ ದೇಹ ತ್ಯಾಗವನ್ನ ಮಾಡಕ್ಕೆ ಮುಂಚೆನೆ ಅವರು ತಿಳಿಸಿದ್ರು, ಯಾವ ದಿನ ಯಾವ ವೇಳೆಯಲ್ಲಿ ನಾನು ದೇಹ ತ್ಯಾಗವನ್ನ ಮಾಡ್ತೀನಿ, ಅದಕ್ಕೆ ಒಂದು ಜಾಗವನ್ನ, ಸೂಕ್ತವಾದ ಜಾಗವನ್ನ ಹುಡುಕಿ ಅಂತ. ಈ ರೀತಿ ಇರುತ್ತೆ ಮಾಸ್ಟರ್ ಸಾಧಕರ ಸಾವುಗಳು. ಹಾಗೆ ಮಹಾವತಾರ್ ಬಾಬಾಜಿಯವರು ಕೂಡ ಶರೀರ ಸಮೇತ ಇನ್ನೂ ಕೂಡ ಚಿರಂಜೀವಿಯಾಗಿದ್ದಾರೆ ಅಂತ ಅನ್ನೋ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಯಾವಾಗ ಈ ಭೂಲೋಕದಲ್ಲಿ ಅಜ್ಞಾನ, ಅಂಧಕಾರಗಳು ಹೆಚ್ಚಾಗುತ್ತೋ ಆಗೆಲ್ಲ ಈ ಮಹಾತ್ಮರು ಪ್ರತ್ಯಕ್ಷವಾಗಿ ಯಾರು ಧ್ಯಾನದಲ್ಲಿದ್ದಾರೋ ಅವರಿಗೆ ಮಾರ್ಗದರ್ಶನ ಕೊಡೋ ಮೂಲಕ ಈ ಅಜ್ಞಾನವನ್ನ, ಕತ್ತಲನ್ನ ಹೋಗಲಾಡಿಸ್ಲಿಕ್ಕೆ ಸಹಾಯ ಮಾಡ್ತಿರ್ತಾರೆ ಅನ್ನೋ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದೀವಿ. ರಾಘವೇಂದ್ರ ಸ್ವಾಮಿಯವರ ಜೀವಂತ ಸಮಾಧಿ ಕೂಡ, ಅವರು ಕೂಡ ಜೀವಂತ ಸಮಾಧಿ ಆದ್ರು ಅನ್ನೋ ವಿಚಾರಗಳು ಕೂಡ ನಾವು ತಿಳ್ಕೊಂಡಿದೀವಿ. ಈ ಮಹಾತ್ಮರು ಕರ್ಮದಿಂದ ಮುಕ್ತಿಯನ್ನ, ಜನ್ಮದಿಂದ ಮುಕ್ತಿಯನ್ನ ಪಡೆದಿರ್ತಾರೆ. ಅವರು ಅವರಿಷ್ಟದ ಪ್ರಕಾರ ನಿರ್ವಾಣ, ಮಹಾನಿರ್ವಾಣವನ್ನ ಹೊಂದ್ತಾರೆ ಅನ್ನೋ ವಿಚಾರವನ್ನ ತಿಳಿಸ್ತಿದ್ದಾರೆ. ಮೇಲಿನ ಲೋಕದ ಮಾಸ್ಟರ್ಸ್ ನಮಗೆ ಎಲ್ಲದಕ್ಕೂ ತರಬೇತಿಯನ್ನ ಕೊಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಧ್ಯಾನ ಮಾಡದೆ ಇರುವವರು ಮೇಲೆ ಹೋಗಲು ಇಷ್ಟ ಪಡೋದಿಲ್ಲ ಅನ್ನೋ ವಿಚಾರಗಳನ್ನ ತಿಳಿಸ್ತಿರ್ತಾರೆ. ಅಂದ್ರೆ ಆ ಉನ್ನತ ಲೋಕದ ಜ್ಞಾನ ಸರಿಯಾಗಿ ಗೊತ್ತಾಗದೆ ಇದೇ ನನ್ನ ಪ್ರಪಂಚ ಅನ್ಕೊಂಡಿರೋಂತಹ ಧ್ಯಾನ ಮಾಡದ ವ್ಯಕ್ತಿಗಳು ಆ ಮೇಲ್ಲೋಕದ ಮಾಸ್ಟರ್ಸ್ಗಳು ಬಂದು ಕರೆದ್ರು ಕೂಡ ಒಪ್ಕೊಳ್ಳೋದಿಲ್ಲ ಹೋಗ್ಲಿಕ್ಕೆ. ಯಾಕಂದ್ರೆ ಈ ಭೂಲೋಕದ ಮಾಯೆ ಮತ್ತೆ ಆಸೆ, ವ್ಯಾಮೋಹ ಅವರನ್ನ ತಡೆದು ನಿಲ್ಸಿರುತ್ತೆ ಮಾಸ್ಟರ್ಸ್. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಧ್ಯಾನ ಮಾಡಲೇಬೇಕು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ, ಈ 4 ವಿಚಾರಗಳನ್ನ ಅದ್ಭುತವಾಗಿ ತಮ್ಮ ಜೀವನದಲ್ಲಿ ಯಾರು ಅಳವಡಿಸ್ಕೊಳ್ತಾರೋ ಅತ್ಯುತ್ತಮವಾದ ಜ್ಞಾನವನ್ನ ಪಡೆದುಕೊಂಡು ಉನ್ನತ ಮಟ್ಟದ ಸಾವನ್ನ ಹೊಂದ್ತಾರೆ. ಹಾಗೆ ಉನ್ನತ ಮಟ್ಟದ ಪ್ರಗತಿಯನ್ನ ಹೊಂದಿ ತಮ್ಮ ಇಚ್ಛೆಯ ಪ್ರಕಾರ ಆ ಒಂದು ಆತ್ಮದ ಯೋಜನೆಯನ್ನ, ಅಂದ್ರೆ ಪ್ಲಾನ್ ಅನ್ನ ಮಾಡ್ಕೊಂಡು ಜನ್ಮಗಳಿದ್ದರೆ ತಗೊಳ್ತಾರೆ, ಇಲ್ಲ ಅಂದ್ರೆ ದೇವರ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾರೆ. ಮನೆಯಲ್ಲಿ ಒಬ್ರು ಧ್ಯಾನ ಮಾಡಿದ್ರೆ ಸಾಕು, ಅವರ ಶಕ್ತಿ ತರಂಗಗಳೆಲ್ಲ ಮನೆಯಲ್ಲೆಲ್ಲ ಹರಡಿ ಎಲ್ಲರೂ ಕೂಡ ಧ್ಯಾನ ಸ್ಥಿತಿಗೆ ಬರಲು ಸಾಧ್ಯ ಆಗುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಯಾರಿದ್ದೀರೋ ಅವರು ಹೆಚ್ಚು ಹೆಚ್ಚು ನಿಮ್ಮ ಶಕ್ತಿಯನ್ನ ಮಾಡ್ಕೊಳ್ತಾ ನಿಮ್ಮ ಒಂದು ವೈಬ್ರೇಷನ್ ಇಂದ ಇಡೀ ಕುಟುಂಬವನ್ನ ಧ್ಯಾನ ಕುಟುಂಬವಾಗಿ ಮಾಡಿ ಮಾಸ್ಟರ್ಸ್. ಈಗ ನಾನು ಆತ್ಮ ಹತ್ಯೆ ಅನ್ನೋ ವಿಚಾರ, ಈಗ ಸಹಜ ಸಾವು ಮತ್ತೆ ಧ್ಯಾನಿಗಳ ಸಾವು, ಹಾಗೆ ಮಹಾತ್ಮರ ಸಾವು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಆತ್ಮಹತ್ಯೆ ಅನ್ನೋದು ಈ ಒಂದು ವಿಚಾರ ನನಗೆ ಒಂದು ಪ್ರಶ್ನೆ ಆಗಿತ್ತು ಮಾಸ್ಟರ್ಸ್. ಯಾವಾಗ್ಲೂ ಕೂಡ ಎಲ್ಲವೂ ಕೂಡ ಆತ್ಮನೇ ಪ್ಲಾನ್ ಮಾಡ್ಕೊಂಡು ಬಂದ್ಮೇಲೆ ಆತ್ಮಸ್ಥಿತಿಯಲ್ಲಿರುವಾಗ ಈ ಒಂದು ಆತ್ಮಹತ್ಯೆ ಅನ್ನೋದು ಮಹಾಪಾಪ ಅಂತ ಆ ಆತ್ಮಕ್ಕೆ ಗೊತ್ತಿರುತ್ತಲ್ವಾ? ಯಾಕೆ ಇದನ್ನ ಆರಿಸ್ಕೊಂಡ್ ಬರುತ್ತೆ ಆತ್ಮಹತ್ಯೆನ? ಆತ್ಮಹತ್ಯೆನು ಈ ಆತ್ಮದೇ ಪ್ಲಾನಾ? ಹೇಗೆ ಸಾಧ್ಯ? ಅಲ್ಲಿ ಎಲ್ಲ ಒಪ್ಕೊಳ್ತಾರ ಅದಕ್ಕೆ ತಂದೆ ತಾಯಿಗಳು ಒಪ್ಕೊಳ್ತಾರ? ಯಾಕಂದ್ರೆ ಪ್ರತಿಯೊಂದು ಆತ್ಮ ತನ್ನ ಜನ್ಮ ತಗೊಳ್ಳೋದಕ್ಕೆ ಮುಂಚೆ ತನ್ನ ತಂದೆ ತಾಯಿಯರನ್ನ, ತನ್ನ ಬಂಧು ಮಿತ್ರರನ್ನ, ತನ್ನ ಶತ್ರುನ, ಮಿತ್ರರನ್ನ, ಬಣ್ಣ, ದೇಶ, ಭಾಷೆ, ಮತ್ತೆ ವೃತ್ತಿ, ಎಜುಕೇಶನ್ ಎಲ್ಲವನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಎಂದಾಗ ಈ ಆತ್ಮಹತ್ಯೆನೂ ಸೆಲೆಕ್ಟ್ ಮಾಡ್ಕೊಳ್ಳುತ್ತಾ? ಯಾಕಂದ್ರೆ ದೇಹ ಸ್ಥಿತಿಲಿದ್ರೆ ಅಜ್ಞಾನದಲ್ಲಿರ್ತೀವಿ, ಆತ್ಮ ಸ್ಥಿತಿಲಿದ್ದಾಗ ಅದು ಉನ್ನತ ಸ್ಥಾನ. ಆಗ್ಲೂ ಕೂಡ ಇದಿರುತ್ತಾ ಅನ್ನೋ ಪ್ರಶ್ನೆ ಬಹಳ ಕೊರಿತಾ ಇತ್ತು. ಅದಕ್ಕೆ ಸಮಂಜಸವಾದ ಉತ್ತರಗಳು ನನಗೆ ಸಿಗ್ತಾ ಇರ್ಲಿಲ್ಲ. ಸುಮಾರು ಒಂದು 2 ಮಾಸ್ಟರ್ಸ್ ನ ಕೇಳಿದಾಗ ಅದನ್ನು ಕೂಡ ಒಂದು ಅನುಭವಕ್ಕೋಸ್ಕರ ಬರ್ಬೋದಲ್ವಾ ಅಂತ ಹೇಳಿದ್ರು. ಇರ್ಬೋದು, ಅದನ್ನು ಅನುಭವ ಪಡೀಲಿಕ್ಕೆ ಬರುತ್ತಾ ಆತ್ಮ ಅಂತ ಮತ್ತೆ ಒಂದು ಕ್ವಶನ್ ಬಂದಾಗ ನೆಕ್ಸ್ಟ್ ಡೇನೆ ನನಗೆ ಈ ಒಂದು ವಿಡಿಯೋ ಸಿಕ್ತು ಮಾಸ್ಟರ್ಸ್. ನಮ್ಮಲ್ಲಿ ಏನೇ ಒಂದು ಪ್ರಶ್ನೆ ಉದ್ಭವ ಆದಾಗ ಅದಕ್ಕೆ ಸಂಬಂಧಪಟ್ಟ ಮಾಸ್ಟರ್ಸ್ ಗಳಿಂದಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಯಾವುದೇ ಟೂಲ್ಸ್ ಗಳಿಂದಾಗ್ಲಿ ನಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ನನಗೆ ಯಾವಾಗ ಒಂದು ಪ್ರಶ್ನೆ ಬರುತ್ತೋ ಪರಮಾಂಸರ ಯೋಗಾನಂದ ವಿಡಿಯೋ ಸಿಗ್ತಾ ಹೋಗ್ತಿತ್ತು. ಅದಾಗಿದ್ದು ಅದೇ ಪಾಪಪ್ ಆಗ್ತಾ ಇತ್ತು. ಈ ಸಲ ನನಗೆ ಮಾಸ್ಟರ್ ಪ್ರದೀಪ್ ವಿಜಯ್ ಅಂತ ಹೇಳಿ ಸ್ಪಿರಿಚುವಲ್ ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಮಾಸ್ಟರ್ ಅವರ ಒಂದು ವಿಡಿಯೋ ಸಿಕ್ತು. ಅದರಲ್ಲಿ ಈ ವಿಚಾರವನ್ನ ಬಹಳ ಅದ್ಭುತವಾಗಿ
ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಆ ಜ್ಞಾನವನ್ನ ತಗೊಂಡೆ ನಾನು ಅವ್ರು ಏನ್ ಹೇಳಿದಾರೋ ಅದನ್ನ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಒಬ್ಬ ಒಂದು ಮಹಿಳೆ ತನ್ನ ಮಗನನ್ನ ಕಳೆದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ತಾಯಿ ಆ ಪ್ರಶ್ನೆಯನ್ನ ಕೇಳ್ತಾಳೆ, ಈ ಆತ್ಮಹತ್ಯೆ ಅನ್ನೋದು ಹೇಗೆ ಸಾಧ್ಯ, ಯಾಕೆ ಈ ತರ ಆಗ್ತಾರೆ, ನಾವ್ ಏನ್ ಮಾಡಿರ್ತೀವಿ ಪಾಪಗಳನ್ನ ಅಂತ ಕೇಳಿದಾಗ ಆತ್ಮಹತ್ಯೆ ಬಗ್ಗೆ ಮಾಸ್ಟರ್ ತಿಳಿಸ್ಕೊಂಡಂತಹ ಜ್ಞಾನ ನಾನ್ ನಿಮ್ಗೆ ಹಂಚ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಈಗ ಈ ಒಂದು ಜನರೇಷನ್ ಅಲ್ಲಿ ತುಂಬಾ, ಅದ್ರಲ್ಲೂ ಈ ಒಂದು ಎಕ್ಸಾಮ್ ಟೈಮ್ಗಳಲ್ಲಿ ಅಥವಾ ಈ ಒಂದು ಏನ್ ಹೇಳ್ತೀವಿ ಫಾಸ್ಟ್ ಲೈಫ್ ಅಲ್ಲಿ ಈ ಮೊಬೈಲ್ ಜನಾಂಗ ಈಗ ಇರೋದು ಹೇಳ್ಬೇಕಂದ್ರೆ ಎಲ್ಲರೂ ಗೇಮ್ಸ್ ಅದು ಇದು ಅದಕ್ಕೆ ಒಳಗಾಗಿ ಎಷ್ಟೋ ಜನ ಮಕ್ಕಳು ಗೊತ್ತಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕೆಲವರು ಓದಕ್ ಸಾಧ್ಯ ಆಗದೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಎಷ್ಟು ಅದ್ರಲ್ಲೂ ಸಾವಿರಾರು ಮಕ್ಕಳೇ ಜಾಸ್ತಿ ಆಗ್ತಿದ್ದಾರೆ. ಸಾವಿರಾರು ಮಕ್ಕಳು ಈ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಈ ಆತ್ಮವು ಎಂದಿಗೂ ಕೂಡ ಆತ್ಮಹತ್ಯೆಯನ್ನ ಬಯಸೋದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆತ್ಮ ಅಂದ ತಕ್ಷಣ ನಮ್ಗೆ ನಾವು ಏನಂತ ಊಹಿಸ್ಕೊಳ್ತೀವಿ, ಆತ್ಮ ಅಂದ್ರೆ ಶಿವ, ಅದೊಂದು ಅದ್ಭುತವಾದ ಶಕ್ತಿ, ಬೆಳಕು, ಬೆಳಕಿನಿಂದ ಸೃಷ್ಟಿಯಾದಂತಹ ಬೆಳಕು ಅದು. ಅದಕ್ಕೆ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಅನ್ಸುತ್ತೆ? ಅನ್ಸೋದಿಲ್ಲ ಮಾಸ್ಟರ್ಸ್. ಆತ್ಮವು ಭೂಮಿಗೆ ಬರೋದು ಜೀವನವನ್ನ ಅನುಭವಿಸ್ಲಿಕ್ಕೋಸ್ಕರ. ಈ ವಿಚಾರ ನಮ್ಗೆ ತಿಳಿದಿದೆ. ಒಂದು ಆತ್ಮ ಭೂಮಿ ಲೋಕಕ್ಕೆ ಬರ್ತಾ ಇದೆ ಅಂದಾಗ ಆ ಒಂದು ಪರಮಾತ್ಮ ಯಾರು ಸೃಷ್ಟಿ ಮಾಡಿದಾರೋ ಅವ್ರಿಗೆ ನಿಬಂಧನೆಗಳನ್ನ ಹಾಕಿ ಕಳಿಸ್ತಾರೆ. ಭೂಮಿ ಒಂದು ಮಾಯೆ, ನೀನು ನನ್ನ ಬೆಳಕಿನಿಂದ ಉದ್ಭವವಾದಂತಹ ನೀನು ಬೆಳಕು, ನೀನು ಒಂದು ಅದ್ಭುತವಾದ ಶಕ್ತಿ ಅನ್ನೋದನ್ನ ಮರಿಬೇಡ. ಆ ಭೂಮಿ ಅನ್ನೋದು ಮಾಯೆ ಅನ್ನೋದನ್ನ ಮರಿಬೇಡ. ನೀನು ಅಲ್ಲಿ ಹೋಗ್ತಾ ಇರೋದು ಅನುಭವಕ್ಕೋಸ್ಕರ ಅನ್ನೋದನ್ನ ಮರಿಬೇಡ. ನಾನು ಯಾವ ರೀತಿ ನಿನ್ನನ್ನು ಸೃಷ್ಟಿ ಮಾಡಿದ್ದೀನೋ, ಯಾವ ರೀತಿ ನೀನು ಪವಿತ್ರವಾಗಿ ಭೂಲೋಕಕ್ಕೆ ಹೋಗ್ತಾ ಇದೆಯೋ ಅದೇ ರೀತಿ ನೀನು ವಾಪಸ್ ಬರ್ಬೇಕು ಅನ್ನೋ ಒಂದು ನಿಬಂಧನೆಗಳನ್ನ ಹಾಕಿರ್ತಾರೆ. ಸೊ ಈ ರೀತಿ ಅನುಭವಕ್ಕಾಗಿ ಬಂದಂತಹ ಆತ್ಮಗಳು ಫಸ್ಟ್ ಬಂದಂತಹ ಆತ್ಮಗಳು ಅನುಭವಕ್ಕೋಸ್ಕರನೇ ಬಂದಿರ್ತವೆ. ಅವಕ್ಕೆ ಯಾವುದೇ ರೀತಿಯ ಕರ್ಮದ ಬ್ಯಾಗೇಜ್ ಅನ್ನೋದು ಇರೋದಿಲ್ಲ ಅಲ್ವಾ. ಸೊ ಆ ರೀತಿ ಬಂದಂತ ಸಂದರ್ಭದಲ್ಲಿ ಅನುಭವಕ್ಕೆ ಬಂದಿರ್ತವೆ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬಂದಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆತ್ಮಹತ್ಯೆ ಯಾವುದೇ ಆತ್ಮದ ಯೋಚನೆಯ ಭಾಗವಾಗಿರೋದಿಲ್ಲ, ಯಾವುದೇ ಒಂದು ಸೋಲಿನ ಪ್ಲಾನ್ ಆಗಿರೋದಿಲ್ಲ ಆತ್ಮಹತ್ಯೆ. ಹಾಗಾದ್ರೆ ಯಾಕೆ ಆತ್ಮಹತ್ಯೆ ಆಯ್ತು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಈಗ. ಆ ರೀತಿ ಅನುಭವಕ್ಕೆ ಅಂತ ಬಂದಂತಹ ಆತ್ಮಗಳು ಆ ಅನುಭವಗಳನ್ನ ಪಡೆಯುತ್ತಾ ತಮ್ಮ ಸಿಲ್ವರ್ ಕಾರ್ಡ್ ಮೂಲಕ ಪರಮಾತ್ಮನಿಗೆ ಒಂದು ಕನೆಕ್ಷನ್ ಇರುತ್ತೆ ಅನ್ನೋದನ್ನ ತಿಳಿದಿದ್ದಂತ ಆತ್ಮಗಳು ಕ್ರಮೇಣ ಈ ಭೂಲೋಕದಲ್ಲಿದ್ದ ಮಾಯಕ್ಕೆ ಒಳಗಾಗಿ ತಮ್ಮ ಪ್ರಕಂಪನಗಳ ಮೂಲಕ ಅನುಭವಗಳನ್ನ ರವಾನೆ ಮಾಡ್ತಾ ಇರ್ತವೆ. ಕ್ರಮೇಣ ಕಾಲ ಕಳೆದಂತೆ ಈ ಭೂಲೋಕದಲ್ಲಿದ್ದ ವೈವಿಧ್ಯಮಯ ವೈಶಿಷ್ಟ್ಯಮಯ ಒಂದು ಮಾಯೆಗೆ ಒಳಗಾಗಿ ಕರ್ಮಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಯಾವಾಗ ಕರ್ಮದ ಕಡೆ ಇವರ ಜ್ಞಾನ, ಇವರ ಒಂದು ಎನರ್ಜಿಯನ್ನ ಕೊಡ್ತಾ ಇರ್ತಾರೋ ಪರಮಾತ್ಮನ ಕನೆಕ್ಷನ್ ತಪ್ತಾ ಹೋಗುತ್ತೆ. ಪರಮಾತ್ಮ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನೋಡೋಂತ ಶಕ್ತಿ ಅವನಿಗಿರುತ್ತೆ. ಆದ್ರೆ ನಾವು ಒಂದು ಕನೆಕ್ಟಿವಿಟಿಲಿ ಸಂಪರ್ಕದಲ್ಲಿ ಇದೀವಿ ಅನ್ನೋ ಒಂದು ವಿಚಾರವನ್ನೇ ನಾವು ಮರ್ತ್ಕೊಂಡು ಬೇಡದ ಇಲ್ಲಸಲ್ಲದ ಅನಾವಶ್ಯಕಗಳಾದ ದೊಡ್ಡ ಕರ್ಮಗಳನ್ನ ಮಾಡಿ ಅಜ್ಞಾನದಲ್ಲಿ ಮುಳುಗೋಗ್ತೀವಿ ಮಾಸ್ಟರ್ಸ್. ಆ ಆತ್ಮದ ಮೇಲೆ, ಆ ಪ್ರಜ್ವಲವಾದ ಬೆಳಕಿನ ಮೇಲೆ ಪೊರೆಗಳನ್ನ, ಕಸದ ಗುಂಡಿಗಳನ್ನ, ಕರ್ಮದ ಪೊರೆಗಳನ್ನ ಒದಿಸ್ತಾ ಹೋಗ್ತೀವಿ. ಆ ರೀತಿ ತಾನು ಒಂದು ಬೆಳಕು ಅನ್ನೋದನ್ನ ಮರ್ತಿ ಎಷ್ಟೋ ಬೇಡದ ಕರ್ಮಗಳನ್ನ ಮಾಡಿ ಅವು ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗದೆ ಸಿಗ್ಗಾಕೊಂಡು, ಯಾವುದೇ ಕನೆಕ್ಷನ್ಸ್ ಇಲ್ದೆ, ಯಾವುದೇ ರೀತಿಯ ಗೈಡೆನ್ಸ್ ಇಲ್ಲದೆ, ಮಾರ್ಗದರ್ಶನ ಇಲ್ದೆ, ಯಾವಾಗ ನಾವು ಕನೆಕ್ಟಿವಿಟಿಲಿ ಇರ್ತೀವೋ ಆಗ ಪರಮಾತ್ಮನ ಮಾರ್ಗದರ್ಶನ ನಮಗ್ ಸಿಗ್ತಾ ಇರತ್ತೆ. ಅವ್ರು ಏನ್ ಕಾರ್ಯ ಹೇಳ್ತಾರೋ ಅದನ್ನ ಮಾಡ್ತಾ ಇರ್ತೀವಿ, ಅದು ತಲುಪ್ತಾ ಇರತ್ತೆ. ಯಾವಾಗ ನಾವು ಅಜ್ಞಾನದ ಕೆಲಸಗಳನ್ನ, ಬೇಡದ ಕೆಲಸಗಳನ್ನ ಮಾಡ್ತೀವೋ ಪರಮಾತ್ಮ ಚುಪ್ಪಾಗ್ತಾನೆ. ನೋಡೋಣ ಇನ್ನೇನೇನ್ ಮಾಡ್ತಾನೆ ಮಾಡ್ಲಿ, ನನ್ನ ಅರಿವೇ ಇಲ್ದಂಗಿದಾನೆ ಅನ್ನೋ ತರ. ಸೊ ಆಗ ಅವನ ಸಂಪರ್ಕವನ್ನ ಕಳೆದುಕೊಂಡಂತಹ ಆತ್ಮ ಆ ಒಂದು ದೇಹದಲ್ಲಿರತಕ್ಕಂಥದ್ದು ಅಜ್ಞಾನದಲ್ಲಿ ಮಾಡಬಾರದ ಕೆಲಸಗಳನ್ನ ಮಾಡಿರುತ್ತೆ ಮಾಸ್ಟರ್ಸ್. ಇಲ್ಲಿ ಹೇಳ್ತಿದ್ದಾರೆ ಆ ಸೋಲ್ ಪ್ಲಾನ್ ಆಗಿರೋದಿಲ್ಲ ಆತ್ಮಹತ್ಯೆ ಅನ್ನೋದು. ಸ್ವತಂತ್ರ ಇಚ್ಛೆ ಅನ್ನೋದು ಆತ್ಮದ ಸ್ತರದಿಂದ ಇರುತ್ತೆ ಹೊರತು ಮನಸ್ಸಿನ ಸ್ತರದಲ್ಲಿ ಇರೋದಿಲ್ಲ. ಆ ಒಂದು ಸ್ವೇಚ್ಛೆ ಅನ್ನೋದು ಆತ್ಮಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು, ಆತ್ಮಹತ್ಯೆ ಒಂದು ಬಿಟ್ಟು.
ಪ್ರತಿ ಒಂದು ಪ್ಲಾನ್ ಅನ್ನು ತಾನು ಯಾವ ರೀತಿ ತನಗೆ ಇಷ್ಟ ಬಂದಂಗೆ ಆರಿಸ್ಕೊಳ್ಳುವಂತ ಸ್ವೇಚ್ಛೆ, ಆ ಒಂದು ಫ್ರೀ ವಿಲ್ ಅನ್ನೋದು ಆತ್ಮಸ್ತರದಲ್ಲಿ ಇರುತ್ತೆ, ಮನಸ್ಸಿನ ಸ್ತರದಲ್ಲಿ ಇರೋದಿಲ್ಲ. ಆದ್ರಿಂದ ಯಾವ ಆತ್ಮವು ಆತ್ಮಹತ್ಯೆಯನ್ನ ಬಯಸೋದಿಲ್ಲ. ಪ್ರತಿಯೊಂದು ಆತ್ಮ ಕೂಡ ಆತ್ಮಹತ್ಯೆಯ ಬಗ್ಗೆ ಪಶ್ಚಾತ್ತಾಪ ಪಡುತ್ತಂತೆ ಮಾಸ್ಟರ್ಸ್. ನೋಡಿ, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡುತ್ತೆ, ಆದ್ರೆ ಅದರ ಯೋಜನೆಯಲ್ಲಿ ಇರೋದಿಲ್ಲ, ಆದ್ಮೇಲೆ ಪಶ್ಚಾತ್ತಾಪ ಪಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಒಂದು ಆಲೋಚನೆ ಯಾಕೆ ಬರುತ್ತೆ? ಆತ್ಮಹತ್ಯೆಯ ಆಲೋಚನೆಯೇ ಜೀವನದ ಬಗ್ಗೆ ಇರುವ ಅಜ್ಞಾನದಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆ ಜೀವನದ ಬಗ್ಗೆ ಯಾವುದೇ ರೀತಿಯ ಜ್ಞಾನ ಇಲ್ಲದಿದ್ದಂತ ಸಂದರ್ಭದಲ್ಲಿ, ಆಧ್ಯಾತ್ಮಿಕ ವಿಜ್ಞಾನದ ತಿಳುವಳಿಕೆಯ ಕೊರತೆ ಇರುವಂತ ಸಂದರ್ಭದಲ್ಲಿ, ಹಾಗೆ ಆತ್ಮದ ವಿಕಾಸದ ಬಗ್ಗೆ ಅರಿವಿಲ್ಲದೆ ಇದ್ರೆ ಮತ್ತು ಅವಿದ್ಯೆಯಿಂದ ಈ ಆತ್ಮಹತ್ಯೆನ ಮಾಡ್ಕೊಂಡಿರುತ್ತೆ. ಕರ್ಮ ಮಾಡ್ತಾ 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 ತಾನು ಬೆಳಕು ಅನ್ನೋದನ್ನ ಮರ್ತೋಗಿ ದೇಹ ಭಾವನೆಯಲ್ಲಿ ಇದ್ದು ಆ ಮನಸ್ಸಿಗೆ ಏನು ಮಾಡ್ಬೇಕು ಅನ್ನೋದನ್ನ ತೋಚದೆ ಅಜ್ಞಾನದಿಂದ ಅಂಧಕಾರದಿಂದ ಮುಳುಗಿ ಒದ್ದಾಡಿ ಈ ಆತ್ಮಹತ್ಯೆನ ಮಾಡ್ಕೊಳ್ಳುವಂತದ್ದು ಮಾಸ್ಟರ್ಸ್. ಬರುವಾಗ್ಲೇನೆ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿರೋದಿಲ್ಲ ಆತ್ಮಗಳು. ಹಾಗೆ ಆತ್ಮಹತ್ಯೆ ಎಂದಿಗೂ ಆತ್ಮದ ಯೋಜನೆಯಲ್ಲಿ ಇರೋದಿಲ್ಲ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಹಾಗೆ ಪೋಷಕರ ಆತ್ಮದ ಪ್ಲಾನ್ ನಲ್ಲಿ ಕೂಡ ಮಕ್ಕಳ ಆತ್ಮಹತ್ಯೆಯನ್ನ ಪರಿಗಣಿಸಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಯಾವುದೇ ಆತ್ಮಗಳು ತನ್ನ ಒಂದು ಸೋಲ್ ಪ್ಲಾನ್ ಅನ್ನ ಮಾಡ್ಕೊಂಡೇ ಹುಟ್ಟಿರ್ತಾರೆ. ಈಗ ಒಂದು ಆತ್ಮ ಒಂದು ತಂದೆ ತಾಯಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂದ್ರೆ ಆ ತಂದೆ ತಾಯಿಗಳ ಸೋಲ್ ಪ್ಲಾನ್ ಅಲ್ಲೂ ಕೂಡ ಈ ರೀತಿ ಇರುತ್ತೆ, ಆತ್ಮಹತ್ಯೆ ವಿಚಾರ ಇರುತ್ತೆ ಅನ್ನೋದನ್ನ ಪರಿಗಣಿಸಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಆತ್ಮಹತ್ಯೆಯ ಕರ್ಮದ ಹೊರೆ ಅನ್ನೋದು, ಆ ಸುಸೈಡಿಯಲ್ ಬ್ಯಾಗೇಜ್ ಅನ್ನೋದು ಇರುತ್ತೆ. ಅಂದ್ರೆ ಮಾಸ್ಟರ್ಸ್, ಈಗ ನಾನು ಹೇಳ್ದೆ, ಯೋಜನೆ ಮಾಡ್ಕೊಂಡ್ ಬಂದಿರೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿದೆ, ನೆಕ್ಸ್ಟ್ ಅದು ಮತ್ತೆ ಉಡ್ಬೇಕು ಅಂತ ಪ್ಲಾನ್ ಮಾಡುವಾಗ ಏನೇನಾಗತ್ತೆ ಅನ್ನೋ ವಿಚಾರಗಳನ್ನ ತಿಳಿಸ್ತಾ ಇರುವಂತದ್ದು. ಆತ್ಮಹತ್ಯೆ, ಈಗ ಉದಾಹರಣೆಗೆ ಒಂದು ಜನ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ತನ್ನ ಕರ್ಮವನ್ನ ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆತ್ಮವು ಹೆಚ್ಚಿನ ಕರ್ಮದ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದು ಅಜ್ಞಾನದಿಂದ ಮಾಡ್ಬಿಟ್ಟಿದೆ, ಆದ್ರೆ ಮತ್ತೆ ಒಂದು ಜನ್ಮವನ್ನ ತೆಗೆದುಕೊಂಡು ಪ್ಲಾನ್ ಮಾಡ್ಕೊಳ್ಳುವಾಗ ಮೊದ್ಲಿದ್ದಂತ ಕರ್ಮಕ್ಕೆ ಮತ್ತೆ ಅಡಿಷನ್ ಕರ್ಮವನ್ನು ಕೂಡ ಎದುರಿಸ್ಬೇಕಾದಂತಹ ಪರಿಣಾಮವನ್ನ ಹೊಂದುತ್ತೆ ಅಂತ ಹೇಳ್ತಿದ್ದಾರೆ. ಮುಂದಿನ ಜನ್ಮದಲ್ಲಿ ಆ ಆತ್ಮ ಅದೇ ರೀತಿಯ ಅಥವಾ ಅದಕ್ಕಿಂತ ಕಷ್ಟಕರವಾದ ಸವಾಲಿನ ಪರಿಸ್ಥಿತಿಯಲ್ಲಿ ಜನಿಸುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಒಂದು ಜನ್ಮ ತಗೊಳ್ಳುವಾಗ ಇಂದಿನ ಕರ್ಮ ಪ್ಲಸ್ ಅದಕ್ಕಿಂತ ಡಬಲ್ ಕರ್ಮವನ್ನ, ಯಾಕಂದ್ರೆ ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಅದು ಮಾಡ್ಕೊಂಡ ಮೇಲೆ ಪಶ್ಚಾತ್ತಾಪಗೊಂಡು ಅದನ್ನ ಸರಿ ಮಾಡ್ಕೊಳ್ಬೇಕಂದ್ರೆ ಪಾಠ ಕಲಿಬೇಕಲ್ವಾ, ಅದಕ್ಕೋಸ್ಕರ ಅದು ಮತ್ತೆ ಒಂದು 2ರಷ್ಟು ಹೆಚ್ಚು ಕರ್ಮವನ್ನ ತೆಗೆದುಕೊಂಡು ಬರುತ್ತೆ, ಸವಾಲುಗಳನ್ನ ಕಷ್ಟಗಳನ್ನ ತೆಗೆದುಕೊಂಡು ಬರುತ್ತೆ. ಹಿಂದೆ ಮಾಡಿದ ಕೆಲಸದ ಸಂಸ್ಕಾರಗಳು ಮತ್ತು ಕರ್ಮದ ಪರಿಣಾಮಗಳು ಇರೋದ್ರಿಂದ ಆ ಆತ್ಮವು ಪದೇ ಪದೇ ಆತ್ಮಹತ್ಯೆಯ ಬಗ್ಗೆ ಯೋಚಿಸಬಹುದು. ನೋಡಿ ಮಾಸ್ಟರ್ಸ್, ಈಗ ಮೊದ್ಲೇ ಅಜ್ಞಾನದಲ್ಲಿ ಬೆಂದು ಸೂಸೈಡ್ ಮಾಡ್ಕೊಂಡಿದೆ, ಮತ್ತೆ ನೆಕ್ಸ್ಟ್ ಅಲ್ಲಿ ಹೋಗಿ ಜನ್ಮವನ್ನ ಆರಿಸ್ಕೊಂಡಿದೆ. ಆರಿಸ್ಕೊಂಡು ಇಲ್ಲಿ ಬಂದ್ರು ಕೂಡ ಇಂದಿನ ಕರ್ಮ ಮತ್ತೆ ಆ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಮತ್ತಷ್ಟು ಕರ್ಮವನ್ನ, ಎಷ್ಟೋ ಸವಾಲುಗಳನ್ನ ಎದುರಿಸ್ತಾ ಇರತ್ತೆ. ಮತ್ತೆ ಮತ್ತೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಗಳು ಅದಕ್ಕೆ ಉದ್ಭವ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಆ ಒಂದು ಸಂಸ್ಕಾರ, ನಾವ್ ಏನ್ ಮಾಡಿರ್ತೀವೋ ಇಂದಿನ ಜನ್ಮದಲ್ಲಿ ಆ ಸಂಸ್ಕಾರ ಕಂಟಿನ್ಯೂಷನ್ ಇರತ್ತೆ. ನಮ್ಮ ಒಂದು ಸುಪ್ತ ಮನಸ್ಸಿನಲ್ಲಿ ಅದು ಅಡಕವಾಗಿರುತ್ತೆ. ಅದು ಪದೇ ಪದೇ ನಮ್ಮನ್ನ ನೀನ್ ಸಾಯಿ, ನಿನ್ ಕೈಲಾಗಲ್ಲ, ಈ ರೀತಿ ನಮ್ಮನ್ನ ಎಳಿತಾ ಇರತ್ತೆ. ಸೂಸೈಡ್ ಮಾಡ್ಕೊಳ್ಳುವಂತ ಸಿಚುವೇಶನ್ಸ್ ಗಳನ್ನ ತಂದು ತಂದು ಒಡ್ಡುತ್ತಾ ಇರತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಪಾಠ ಕಲಿಬೇಕು ಅಂತ ಹೇಳಿದ್ರೆ, ಆ ಒಂದು ಸಂದರ್ಭದಲ್ಲಿ ಅದು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಮತ್ತು ಆತ್ಮಹತ್ಯೆಯ ನಿರ್ಧಾರ ಮಾಡುವ ಮೊದಲು ಸವಾಲುಗಳನ್ನ, ಆ ಚಾಲೆಂಜ್ಗಳನ್ನ ಎದುರಿಸ್ಬೇಕು. ಸವಾಲುಗಳು ಯಾವುದೇ ಇರ್ಲಿ, ಅವುಗಳನ್ನ ಎದುರಿಸುವುದೇ ಕಲಿಯಬೇಕಾದಂತಹ ಏಕೈಕ ಪಾಠ.
ಯಾವುದೇ ಆತ್ಮಹತ್ಯೆ ಮಾಡಿಕೊಂಡಂತಹ ಆತ್ಮಗಳು ಮತ್ತೆ ಜನ್ಮ ತೆಗೆದುಕೊಂಡಾಗ ಎಷ್ಟೇ ಸವಾಲ್ಗಳು ಬಂದ್ರು, ಎಷ್ಟೇ ಸಮಸ್ಯೆಗಳು ಬಂದ್ರು, ಮತ್ತೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಅನ್ಸಿದ್ರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ದೆ ಬಂದಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ಧೈರ್ಯವನ್ನ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ಆತ್ಮ ಅನ್ನೋದು ಆತ್ಮವು ಆತ್ಮಹತ್ಯೆ ಮಾಡಿಕೊಂಡರೆ ಮುಂದಿನ ಜನ್ಮದಲ್ಲಿ ಅದು 2 ಪಾಠಗಳನ್ನ ಕಲಿಬೇಕಾಗುತ್ತೆ ಅನ್ನೋದನ್ನ ಮತ್ತೆ ಒಂದು ಸಾರಾಂಶದಲ್ಲಿ ಹೇಳ್ತಿದ್ದಾರೆ. ಎಷ್ಟೇ ಆತ್ಮಹತ್ಯೆಯ ಆಲೋಚನೆಗಳು ಬಂದ್ರೂ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಇದು ಒಂದು ಕಂಡೀಷನ್. ಆ ಆಲೋಚನೆ ಅನ್ನೋದು ಪದೇ ಪದೇ ಬರ್ತಾ ಇರುತ್ತೆ, ಯಾಕಂದ್ರೆ ಇಂದಿನ ಜನ್ಮದ ಸಂಸ್ಕಾರದಿಂದ ಬಂದ ಇರುತ್ತೆ. ಹಾಗೆ ಸವಾಲುಗಳ ಮೂಲಕ ಹಾದು ಹೋಗಬೇಕು. ಯಾವ ರೀತಿ ನಾವು ಇದನ್ನ ಆತ್ಮಹತ್ಯೆಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಏನೇ ಸವಾಲ್ಗಳು ಬಂದ್ರು ಅದನ್ನ ಫೇಸ್ ಮಾಡೋದ್ರ ಮೂಲಕ ಮುಂದೆ ನುಗ್ಬೇಕೆ ಹೊರತು ಮತ್ತೆ ಆ ಸವಾಲ್ಗಳನ್ನ ಎದುರಿಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಜನಿಸುವ ಮೊದಲೇ ಆತ್ಮದ ಯೋಜನೆ ಸಿದ್ಧವಾಗುತ್ತೆ, ಇದೆಲ್ಲರಿಗೂ ಗೊತ್ತಿದೆ. ಆತ್ಮಕ್ಕೆ ಈ ಪ್ರವೃತ್ತಿ ಇರುವುದು ಪೋಷಕರಿಗೆ ತಿಳಿದಿರುತ್ತೆ. ಈಗ ನೋಡಿ ಮಾಸ್ಟರ್ಸ್, ನಾನು ಹೇಳ್ತಾ ಇದ್ದೀನಿ, ಈಗ ಹುಟ್ಟೋಕು ಮುಂಚೆ ಈ ಒಂದು ಆತ್ಮದ ಯೋಜನೆ ಸಿದ್ಧ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಆತ್ಮಕ್ಕೆ ಈ ರೀತಿಯ ಟೆಂಡೆನ್ಸಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಅನ್ನೋ ವಿಚಾರಗಳು ಇರುತ್ತೆ. ಅದು ಪೋಷಕರು ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತದಲ್ಲ ಆ ತಂದೆ ತಾಯಿಗಳಿಗೂ ಗೊತ್ತಾಗತ್ತೆ. ಆದರೆ ಖಚಿತವಾಗಿ ಆತ್ಮಹತ್ಯೆ ನಡೆಯುತ್ತದೆಯೇ ಇಲ್ಲವೇ ಎಂಬುದು ಪ್ಲಾನ್ ಆಗಿರೋದಿಲ್ಲ. ನೋಡಿ ಮಾಸ್ಟರ್ಸ್, ಈಗ ಯಾವುದು ಫಸ್ಟ್ ಟೈಮು ಸುಸೈಡ್ ಮಾಡ್ಕೊಂಡಿದ್ಯೋ ಅದು ಮತ್ತೆ ಜನ್ಮ ತಗೊಳ್ಳುವಾಗ ಆ ತಂದೆ ತಾಯಿಗಳಿಗೂ ಕೂಡ ಇದರ ಏನು ಪ್ಲಾನ್ ಅನ್ನೋದು ತಿಳಿದಿರುತ್ತೆ. ಆದ್ರೆ ಖಚಿತವಾಗಿ ಇದು ಆತ್ಮಹತ್ಯೆ ಮಾಡ್ಕೊಳ್ಳುತ್ತೋ ಅನ್ನೋ ವಿಚಾರ ಗೊತ್ತಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಹುಟ್ಟುವ ಮೊದಲು ಉನ್ನತ ಸ್ತರದಲ್ಲಿದ್ದಾಗ ಒಂದು ಮಗುವನ್ನು ಹೊಂದಲು ಬಯಸ್ತೀರಿ ಅಂತ ಹೇಳ್ತಿದ್ದಾರೆ. ನಾವು ಹುಟ್ಟಕ್ಕಿಂತ ಮೊದಲು ಉನ್ನತ ಸ್ತರದಲ್ಲಿದ್ದಾಗ ಆತ್ಮಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಗೆ ಒಂದು ಮಗು ಬೇಕು ಅಂತ ನಾವು ಆಸೆ ಪಡ್ತೀವಿ. ಅಂದ್ರೆ ಗರ್ಭವನ್ನ ಧರಿಸ್ಲಿಕ್ಕೆ ಇಚ್ಛೆ ಪಟ್ಟಂತಹ ದಂಪತಿ. ಇಲ್ಲ, 3 to 4:35 ದಿನ ಡೈಲಿ. ಎಸ್ ಮಾಸ್ಟರ್ಸ್, ಈಗ ನಾವು ಹುಟ್ಟಕ್ಕಿಂತ ಮೊದಲು ಉನ್ನತ ಸ್ತರದಲ್ಲಿ ಅಂದ್ರೆ ಆತ್ಮಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ನಾವು ಗರ್ಭಿಣಿ ಆಗ್ಲಿಕ್ಕೆ ಬಯಸಿದಂತ ಸಂದರ್ಭದಲ್ಲಿ ನಮ್ಮನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ? ಯಾವ ಮಗು ನಮ್ಮ ಗರ್ಭವನ್ನ ಸೆಲೆಕ್ಟ್ ಮಾಡುತ್ತೆ ಅಂದ್ರೆ ನಮ್ಮನ್ನ ಮಗು ಆರಿಸ್ಕೊಳ್ಳುತ್ತೆ ಅಂತ ವಿಚಾರ ನಾವು ತಿಳಿದೀವಿ. ಮತ್ತು ನಾವು ಕೂಡ ಆ ಮಗು ಏನನ್ನ ಕೇಳುತ್ತೆ ಅದಕ್ಕೆ ಒಪ್ಕೊಳ್ತೀವಿ ಅನ್ನೋ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಮಾಸ್ಟರ್ಸ್. ಆ ಆತ್ಮಕ್ಕೆ ಇಂತಹ ಕರ್ಮದ ಹೊರೆ ಇದೆ ಅಂತ ತಿಳಿದಿದ್ರು ನಾವು ಅದನ್ನ ಆರಿಸ್ಕೊಳ್ತೀವಿ. ನೋಡಿ ಮಾಸ್ಟರ್ಸ್, ಆ ತಂದೆ ತಾಯಿಗಳಿಗೆ ಆ ಮಗುವಿಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ಲಾನ್ ಇದೆ ಅಂತ ಗೊತ್ತಿದ್ರು ಕೂಡ ಒಪ್ಕೊಳ್ತಾರಂತೆ ತಂದೆ ತಾಯಿಗಳು. ಆದ್ರೆ ಇಲ್ಲಿಗ್ ಬಂದಾಗ ಮರ್ತ್ಕೊಳ್ತಾರೆ, ಒದ್ದಾಡ್ತಾರೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಾಗ. ಆ ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರ ಆ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ನಿಮ್ಮ ಸ್ವಂತ ಏತಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಅಂತ ಗೊತ್ತಿದ್ರು ಒಪ್ಕೊಳ್ತಾರೆ, ನಾನ್ ನಿನಗೆ ತಾಯಿ ಆಗ್ತೀನಿ ಅಂತ, ನಾನ್ ನಿನಗೆ ತಂದೆ ಆಗ್ತೀನಿ ಅಂತ. ಅಂದ್ರೆ ಅವರ ತಮ್ಮ ಆತ್ಮದ ಪ್ರಗತಿಗೋಸ್ಕರ, ಅವರು ಒಂದು ಪಾಠವನ್ನ ಕಲಿಲಿಕ್ಕೋಸ್ಕರ, ಸ್ವಂತ ಕಲಿಕೆಗಾಗಿ ಹಾಗೂ ಆತ್ಮದೊಂದಿಗಿನ ನಿಮ್ಮ ಕರ್ಮದ ಸಂಬಂಧ ಇರುತ್ತೆ. ಯಾವ ಆತ್ಮ ನಿಮ್ಮ ಹೊಟ್ಟೆ ಒಳಗೆ ಜನ್ಮ ಪಡೀತಾ ಇದೆಯೋ ಆ ಆತ್ಮಕ್ಕೂ ಮತ್ತೆ ನಿಮಗೂ ಒಂದು ಕರ್ಮದ ಸಂಬಂಧ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಆತ್ಮದ ಪ್ರಗತಿಗೋಸ್ಕರ ನೀವು ಆ ಒಂದು ಸಿಚುವೇಶನ್ಗೆ ಒಪ್ಪಿಗೆಯನ್ನ ಕೊಡ್ತೀರಾ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ನಿಮ್ಮ ಸ್ವಂತ ಬೆಳವಣಿಗೆಗಾಗಿ ನೀವು ಆ ಆತ್ಮವನ್ನ ನಿಮ್ಮ ಕುಟುಂಬದ ಭಾಗವಾಗಿ ಸ್ವೀಕರಿಸ್ತೀರಿ ಅಂತ ಹೇಳ್ತಿದ್ದಾರೆ. ಎಲ್ಲ ತಮ್ಮ ತಂದೆ ತಾಯಿಗಳನ್ನಾಗ್ಲಿ ಮಕ್ಕಳನ್ನಾಗ್ಲಿ ಅಥವಾ ಯಾರನ್ನೆಲ್ಲ ಕಳ್ಕೊಂಡಿದ್ದೀರಾ ಅಥವಾ ಆತ್ಮಹತ್ಯೆ ಅನ್ನೋದ್ರಲ್ಲಿ ಕಳ್ಕೊಂಡಿದ್ದೀರಾ ಅಂದ್ರೆ ಇದರಲ್ಲಿ ಇಬ್ಬರ ಒಪ್ಪಿಗೆಯನ್ನು ಇರುತ್ತೆ ಮಾಸ್ಟರ್ಸ್. ಹಾಗೆ ಆ ಆತ್ಮಕ್ಕೆ ಸಹಾಯ ಮಾಡುವ ಸಲುವಾಗಿ ಅಥವಾ ಆ ಆತ್ಮವು ಏನೇ ಮಾಡಿದರೂ ನಿಮ್ಮ ಸ್ವಂತ ಶಕ್ತಿಯಲ್ಲಿ ನೀವು ನಿಲ್ಲಲು ಇದನ್ನ ಆರಿಸ್ಕೊಳ್ತೀರಾ ಅಂತ ಹೇಳ್ತಿದ್ದಾರೆ. ನೋಡಿ ಮಾಸ್ಟರ್ಸ್, ಆ ಆತ್ಮದ ಪ್ಲಾನ್
ಸುಸೈಡ್ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ರು, ಒಂದು ಬ್ಯಾಗೇಜ್ ಇದೆ, ಕರ್ಮದ ಬ್ಯಾಗೇಜ್ ಇದೆ ಅಂತ ಗೊತ್ತಿದ್ರು ತಂದೆ ತಾಯಿಗಳು ತಮ್ಮ ಆತ್ಮ ಪ್ರಗತಿಗೋಸ್ಕರ ಅಥವಾ ಆ ಆತ್ಮಕ್ಕೆ ಒಂದು ಪಾಠ ಕಲಿಸ್ತಾ, ಅದಕ್ಕೆ ಸಪೋರ್ಟ್ ಆಗಿ ಸಹಾಯ ಮಾಡ್ತಾ, ಆ ಆತ್ಮಹತ್ಯೆ ಸಿಚುವೇಶನ್ಸ್ ಬಂದಾಗ ಅದನ್ನ ಆ ಯೋಜನೆಯನ್ನ ಬಿಟ್ಟು ಸವಾಲುಗಳನ್ನ ಎದುರಿಸು ಅಂತ ಹೇಳಿ ನೀವ್ ಅದಕ್ಕೆ ಒಂದು ಜ್ಞಾನವನ್ನ ಕೊಡ್ತಾ ಆ ಆತ್ಮಹತ್ಯೆಯಿಂದ ಅದನ್ನ ಹೊರಗ್ ತರ್ಲಿಕ್ಕೋಸ್ಕರ ಆ ತಂದೆ ತಾಯಿಗಳು ಒಪ್ಕೊಂಡಿರ್ತಾರೆ ಅಂತ ವಿಚಾರಗಳನ್ನ ತಿಳಿಸ್ತಿದ್ದಾರೆ. ನಾನು ಆಗ್ಲೇ ಹೇಳ್ದೆ, ಒಂದು ತಾಯಿ ತನ್ನ ಮಗುವನ್ನ ಕಳ್ಕೊಂಡು ಒಂದು ಪ್ರಶ್ನೆ ಕೇಳಿದಕ್ಕೆ ಕೊಟ್ಟಂತ ಉತ್ತರಗಳು ಇವೆಲ್ಲ ಅಂತ ಹೇಳಿ. ಮೂಲಭೂತ ಪಶ್ಚಾತ್ತಾಪ ಇರುವುದು ಸರಿ ಅಂತ ಹೇಳ್ತಿದ್ದಾರೆ, ಆದ್ರೆ ಅದು ಅತಿಯಾದಾಗ ಅಪರಾಧ ಪ್ರಜ್ಞೆಯಾಗಿ ಬದಲಾಗುತ್ತೆ. ಅಂದ್ರೆ ಮಾಸ್ಟರ್ಸ್, ಈಗ ಅದೆಲ್ಲ ಪ್ಲಾನ್ ಆತ್ಮಸ್ತರದಲ್ಲಿ ಆಗಿದೆ, ಧೈರ್ಯದಿಂದ ಎಲ್ಲದಕ್ಕೂ ಒಪ್ಕೊಂಡಿದೀರಾ, ಇಲ್ಲಿ ಬಂದಾಗ ಎಲ್ಲ ಮರ್ತೋಗಿದೆ, ಅಲ್ಲಿ ಆತ್ಮಹತ್ಯೆ ನಡೆದೋಗಿದೆ ಆ ತಾಯಿಗೆ ಹತ್ರ. ಆಗ ಆಕೆ ನಾನೇನಾದ್ರೂ ಮಾಡದ್ನೇನೋ, ನನ್ನ ಗಂಡನಿಂದ ಏನಾದ್ರೂ ತಪ್ಪಾಯ್ತೇನೋ, ಅಥವಾ ನಾವು ಬೆಳೆಸೋದ್ರಿಂದ ಏನಾದ್ರೂ ಈ ತರ ಆಯ್ತೇನೋ, ನಾನ್ ಸರಿಯಾಗಿ ಅವನಿಗೆ ಪ್ರೀತಿ ಕೊಡ್ಲಿಲ್ವೇನೋ. ಆತ್ಮಹತ್ಯೆ ಮಾಡ್ಕೊಂಡಾಗ ನಮ್ಗೆ ಏನೇನೋ ಬರುತ್ತಲ್ಲ ಮಾಸ್ಟರ್ಸ್, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ, ನಾವ್ ಏನ್ ಕಮ್ಮಿ ಮಾಡಿದ್ವಿ, ನಾನ್ ಏನ್ ಮಾಡಿದ್ದೆ ಅವನ್ಗೆ, ಯಾವ್ದ್ರಲ್ಲಿ ಏನಾಗಿತ್ತು, ಯಾಕೆ ಈ ತರ ಆಯ್ತು, ನನ್ನಿಂದಾನೇ ಆಗೋಯ್ತೇನೋ ಈ ಆತ್ಮಹತ್ಯೆ, ಈ ರೀತಿ ನಮ್ಗೆ ಬರುತ್ತಲ್ಲ, ಗಿಲ್ಟ್ ಅಂತ ಏನ್ ಹೇಳ್ತೀವಲ್ಲ, ಅಪರಾಧ ಪ್ರಜ್ಞೆಯಾಗಿ ಅದು ಬದಲಾಗುತ್ತೆ. ಪ್ರತಿಯೊಂದು ಅಪರಾಧ ಪ್ರಜ್ಞೆಯು ನಿಮ್ಮ ಸ್ವಂತ ಆತ್ಮಕ್ಕೆ ವಿಷ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆತ್ಮಜ್ಞಾನ ಇಲ್ಲ ಅಂದ್ರೆ, ಧ್ಯಾನ ಇಲ್ಲ ಅಂದ್ರೆ, ಆ ಆತ್ಮಹತ್ಯೆ ನಡೆದಂತ ಸಂದರ್ಭದಲ್ಲಿ ಅದನ್ನು ಒಪ್ಕೊಳಕ್ಕಾಗದೆ ಆ ಇನ್ನೊಂದು ತಂದೆ ತಾಯಿಗಳು ಎಷ್ಟು ಪರಿತಾಪವನ್ನ, ಪಶ್ಚಾತ್ತಾಪವನ್ನ, ನೋವನ್ನ ಅನುಭವಿಸ್ತಾ ಇರ್ತಾರೆ. ಆ ಆ ಅಪರಾಧ ಪ್ರಜ್ಞೆಯಲ್ಲಿ ಅವರು ಆ ಆತ್ಮಕ್ಕೆ ಒಂದು ಆ ಸ್ವಂತ ಆತ್ಮಕ್ಕೆ ಒಂದು ವಿಷ ರೀತಿಯಲ್ಲಿ ಅದು ಪರಿಣಾಮವನ್ನ ಬೀರ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಇಲ್ಲಿ ಏನ್ ಅಂತ ಆನ್ಸರ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಮಗ ಮಾಡಿದ್ದರ ಬಗ್ಗೆ ನೀವು ಅಪರಾಧ ಪ್ರಜ್ಞೆ ಹೊಂದುವ ಅಗತ್ಯ ಇಲ್ಲ. ಅವನು ತನ್ನ ಕರ್ಮದ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ ಮತ್ತು ಪಾಠವನ್ನ ಕಲಿಬೇಕಾಗತ್ತೆ. ನಿಮ್ಮ ಒಂದು ಅಪರಾಧ ಪ್ರಜ್ಞೆ ಇಲ್ಲಿ ಅಗತ್ಯವಿಲ್ಲ. ಅವನು ಒಂದು ಆ ಕರ್ಮದ ಪರಿಣಾಮಗಳನ್ನ ಯಾರು ಸೂಸೈಡ್ ಮಾಡ್ಕೊಂಡಿದ್ದಾನೋ ಅವನೇ ಎದುರಿಸ್ಬೇಕಾಗತ್ತೆ, ಮತ್ತೆ ಪಾಠವನ್ನ ಕಲಿಬೇಕಾಗತ್ತೆ. ಕರ್ಮ ಅನ್ನೋದು ಶಿಕ್ಷೆಯಲ್ಲ, ಅದು ಒಂದು ಕಲಿಕೆ, ಶಿಕ್ಷಣ ಅಂತ ಹೇಳ್ತಿದ್ದಾರೆ. ಅವನು ತನ್ನ ಸ್ವತಂತ್ರ ಇಚ್ಛೆಯನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ. ಈ ಆತ್ಮಕ್ಕೆ ಒಂದು ಫ್ರೀ ವಿಲ್ ಅನ್ನೋದಿರುತ್ತೆ, ಆದ್ರೆ ಅವನು ಸರಿಯಾಗಿ ಬಳಸ್ಕೊಂಡಿಲ್ಲ. ಅವನ ಜೀವನವನ್ನ ಅರ್ಥ ಮಾಡ್ಕೊಳ್ಳಲು ಪ್ರಯತ್ನಿಸಿದರೆ ಅದು ನಡೀತಿರ್ಲಿಲ್ಲ ಅಂತ ಅವ್ರಿಗೆ ಒಂದು ಸಮಾಧಾನದ ಮಾತುಗಳನ್ನ ಹೇಳ್ತಿದ್ದಾರೆ ತಾಯಿಗೆ. ಅವನು ಜೀವನವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದಾನೆ, ಅರ್ಥ ಮಾಡ್ಕೊಂಡಿದ್ರೆ ಈ ರೀತಿಯ ಪ್ರಯತ್ನ ಪಡ್ತಿರ್ಲಿಲ್ಲ. ಅವನು ಪರಿಸರವನ್ನಾಗಲಿ, ಸಮಾಜವನ್ನಾಗಲಿ ಅಥವಾ ಪೋಷಕರನ್ನಾಗಲಿ ದೂಷಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇದನ್ನ ನಿಮ್ಮ ಕಲಿಕೆಯ ಪಾಠವಾಗಿ ತೆಗೆದುಕೊಳ್ಳಿ. ನೀವು ಕೂಡ ನಿಮ್ಮ ಒಂದು ಕಲಿಕೆಯ ಪಾಠವಾಗಿ ತಗೊಳ್ಳಿ. ಯಾಕಂದ್ರೆ ನೀವು ಕೂಡ ಅವನ ಒಂದು ಪ್ಲಾನ್ಗೆ ಒಪ್ಕೊಂಡು ಬಂದಿರುವಂತಹ ತಂದೆ ತಾಯಿಗಳು ಅನ್ನೋ ವಿಚಾರಗಳನ್ನ ತಿಳಿಸ್ತಿದ್ದಾರೆ. ನಿಮ್ಮ ಕಲಿಕೆ ಏನಾಗಿರುತ್ತೆ ಅಂತ ಅಂದ್ರೆ, ಜೀವನದ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿರುವ ಅನೇಕ ಮಕ್ಕಳಿದ್ದಾರೆ. ನಿಮ್ಮ ಮಗನನ್ನು ಪ್ರತಿಯೊಂದು ಮಗುವಿನಲ್ಲೂ ಕಂಡು ನಿಮ್ಮ ಜೀವನವನ್ನ ಅಂತಹ ಮಕ್ಕಳಿಗಾಗಿ ಮುಡಿಪಾಗಿಡಿ. ನೋಡಿ ಮಾಸ್ಟರ್ಸ್, ಎಂತ ಅದ್ಭುತವಾದ ಸಂದೇಶ, ಒಂದು ಮೆಸೇಜ್ ಅನ್ನ ಮಾಸ್ಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ಮಗ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಅದೇ ಕೊರಗ್ನಲ್ಲಿ ಕೊರಗೋದು ಬೇಡ. ನೀವ್ ಏನ್ ಕಲಿಬೇಕು ಇದ್ರಲ್ಲಿ, ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದಾಗ ನೀವ್ ಏನ್ ಕಲಿಬೇಕಂದ್ರೆ, ಈ ಜೀವನದ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಹೊಂದಿರುವ ಅನೇಕ ಮಕ್ಕಳಿದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಈ ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆ ಪರೀಕ್ಷೆ ಅನ್ನೋದು ಒಂದು ಪ್ರಯತ್ನ, ಜೀವನ ಅಲ್ಲ ಅನ್ನೋ ವಿಚಾರಗಳೇ ಗೊತ್ತಿಲ್ಲ. ಆ ಪ್ರಯತ್ನ ಅನ್ನೋದು ಮತ್ತೆ ಮತ್ತೆ ಪಡ್ತಾ ಇದ್ರೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಆ ಜೀವನದ ಕಲಿಕೆಯನ್ನ ನಾವು ಕಲಿಸ್ಕೊಡ್ಬೇಕು. ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಸಫರಿಂಗ್, ಇವನ್ನೆಲ್ಲ ನಾವು ಮಕ್ಕಳಿಗೆ ತಿಳಿಸ್ತಾ ಆರ್ಟ್ ಆಫ್ ಲವ್, ಪ್ರೀತಿ ಅಂದ್ರೆ ಏನು, ಈ ನರಳಾಡೋದು ಅಂದ್ರೆ ಏನು, ದುಃಖ ಅಂದ್ರೆ ಏನು, ಯಾವ ರೀತಿ ಜೀವನ ಇರುತ್ತೆ, ಇವೆಲ್ಲವೂ ಶಾಶ್ವತವಾದದ್ದಲ್ಲ. ಎಲ್ಲಾ ವಿಚಾರಗಳನ್ನ ಮಕ್ಕಳಲ್ಲಿ ನಾವು ಹೇಳ್ತಾ ಹೋದ್ರೆ, ಅವರಿಗೆ ಒಂದು ಮೋಟಿವೇಶನ್ ಸ್ಪೀಚ್ ನ ಕೊಡ್ತಾ ಹೋದ್ರೆ, ಎಲ್ಲಾ ಮಕ್ಕಳು ಜೀವನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಈ ರೀತಿ ಅನೇಕ ಮಕ್ಕಳು ಜೀವನದ ಬಗ್ಗೆ ಏನು ತಿಳ್ಕೊಂಡಿರೋದಿಲ್ಲ. ಅಂತ ಮಕ್ಕಳಿಗೆ
ನಿಮ್ಮ ಮಗನನ್ನ ಪ್ರತಿಯೊಂದು ಮಗುವಿನಲ್ಲೂ ಕಾಣು. ಆ ಮಕ್ಕಳ ಕಂಡು ನಿಮ್ಮ ಜೀವನವನ್ನ ಅಂತಹ ಮಕ್ಕಳಿಗೆ ಒಂದು ಅವರ ಮಕ್ಕಳ ಬೆಳವಣಿಗೆಗೆ ನಿನ್ನ ಒಂದು ಶ್ರಮವನ್ನ ಹಾಕಿ ನಿನ್ನ ಒಂದು ಏನ್ ಕಲಿತೀಯೋ ಅದನ್ನ ಅವ್ರಿಗೂ ಕಲಿಸ್ಕೊಡು. ಆ ಆತ್ಮಹತ್ಯೆ ಮಾಡ್ಕೊಂಡಂತ ತಾಯಿಗೆ ಹೇಳ್ತಾ ಇರುವಂತ ವಿಚಾರಗಳು, ನೀನೇನೋ ಕಳ್ಕೊಂಡೆ ಅದೇ ದುಃಖದಲ್ಲಿ ಒಳಗಾಗ್ಬೇಡ, ಅದರಿಂದ ನೀನು ಪಾಠ ಕಲಿ. ಇಂತಹ ಮಕ್ಕಳು ಎಷ್ಟೋ ಜನ ಇದ್ದಾರೆ, ಅವರು ಈ ರೀತಿ ಮಾಡ್ಕೊಳ್ಳೋದ ರೀತಿ ನೀನು ಅವರಿಗೆ ಬುದ್ಧಿವಾದವನ್ನ ಹೇಳು ಅಂತ ಇಲ್ಲಿ ತಿಳಿಸಿದ್ದಾರೆ. ಇದು ನಿಮ್ಮನ್ನು ಜ್ಞಾನೋದಯ ಮತ್ತು ಮುಕ್ತಿಯತ್ತ ಸಾಗಿಸಲು ಸಹಾಯ ಮಾಡುತ್ತೆ. ಯಾವಾಗ ನಾವು ಈ ರೀತಿ ಆ ಮಾಡ್ತೀವೋ, ಅಂದ್ರೆ ನಮ್ಮ ದುಃಖವೇ ನಮ್ಮ ದುಃಖ ಅಂತ ತಿಳ್ಕೊಂಡಿರ್ಬಾರ್ದು. ಪರರ ದುಃಖವನ್ನ ನೋಡಿ ಅವರಿಗೆ ಯಾವ ಒಂದು ಸಜೆಷನ್ ನ ಕೊಡ್ಬೇಕು, ಕೊಡ್ತಾ ಹೋದಾಗ ಆಗ ನಮಗೆ ಎನ್ಲೈಟನ್ ಅನ್ನೋದು ಆಗತ್ತೆ, ಮತ್ತೆ ಮುಕ್ತಿ ಮೋಕ್ಷ ಅನ್ನೋದು ಸಿಗ್ತಾ ಹೋಗುತ್ತೆ. ನೀವು ಒಬ್ಬ ಮಗನ ಬಗ್ಗೆ ಚಿಂತಿಸುತ್ತಿದ್ದೀರಿ, ಆದರೆ ಸಾವಿರಾರು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅವರ ಬಗ್ಗೆ ಕಾಳಜಿ ವಹಿಸಿ, ಅವರು ಕೂಡ ನಿಮ್ಮ ಆತ್ಮದ ಕುಟುಂಬದ ಭಾಗವೇ ಆಗಿದ್ದಾರೆ. ನೋಡಿ ಮಾಸ್ಟರ್ಸ್, ಕೇವಲ ನಮ್ಮ ಮನೆಯಲ್ಲಿ ಆದಂತಹ ಆತ್ಮಹತ್ಯೆ ಬಗ್ಗೆನೇ ನಾವು ಕೊರಗೋದು ಬೇಡ. ಇಂತಹ ಜೀವನದ ಬಗ್ಗೆ ಪರಿಜ್ಞಾನ ಇಲ್ಲದಂತಹ ಎಷ್ಟೋ ಮಕ್ಕಳಿದ್ದಾರೆ, ಅಂತವರಿಗೆ ಈ ಜೀವನದ ಪಾಠವನ್ನ ಕಲಿಸ್ಕೊಡಿ. ಸಾವಿರಾರು ಮಕ್ಕಳಿಗೆ ಸಾವಿರಾರು ಮಕ್ಕಳು ಈ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಅವರ ಬಗ್ಗೆ ನೀವು ಕಾಳಜಿ ವಹಿಸಿ, ಅವರಿಗೆ ನೀವು ಈ ಒಂದು ಜೀವನದ ಪಾಠವನ್ನ ಹೇಳ್ಕೊಡಿ. ಅವರು ಕೂಡ ನಮ್ಮ ಆತ್ಮ ಕುಟುಂಬದ ಭಾಗವೇ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ವಸುದೈವ ಕುಟುಂಬಕ ಅಂದ್ರೆ ಕೇವಲ ನಮ್ಮ ಕುಟುಂಬ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿರುವ ಜೀವಿಗಳು ಕೂಡ ನಮ್ಮ ಕುಟುಂಬದವರ ಹಾಗೆ ನಾವು ತಯಾರು ಮಾಡ್ಬೇಕು ಮಾಸ್ಟರ್ಸ್. ಧ್ಯಾನನ ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಮಾಡೋದಲ್ಲ, ವಿಶ್ವ ಶಾಂತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ. ಸರ್ವೇ ಜನೋ ಸುಖಿನೋ ಭವಂತು, ಕೇವಲ ನಮ್ಮ ಕಾಯಿಲೆಗಳು ಗುಣವಾಗ್ಲಿ, ನಾವು ಸರಿಯಾಗೋಣ ಅನ್ನೋದು ಅಲ್ಲ. ಸರ್ವೇ ಜನೋ ಸುಖಿನೋ ಭವಂತು. ಈ ರೀತಿಯಾಗಿ ನಾವು ಧ್ಯಾನವನ್ನ ಮಾಡ್ಬೇಕು ಮಾಸ್ಟರ್ಸ್. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ ಕರ್ಮಗಳು ಕಳೀತಾ ಹೋಗುತ್ತೆ. ಇದು ನಿಮಗೆ ದೊಡ್ಡ ಗುರಿಯನ್ನ ನೀಡುತ್ತೆ ಅಂತ ಹೇಳ್ತೀವಿ. ಯಾವಾಗ ನಾವು ಪರಧರ್ಮವನ್ನ, ಅಂದ್ರೆ ನಮಗಾಗಿದ್ದೇ ಅನ್ನೋದನ್ನ ಇಟ್ಕೊಂಡೇ ಕೂತ್ಕೊಳ್ದೆ, ಇನ್ನ ಇಷ್ಟು ಜನ ಇದಾರೋ ಮಕ್ಳುಗಳು, ಅವರಿಗೆ ನಾವು ಬುದ್ಧಿವಾದ ಹೇಳ್ತಾ ಹೋಗ್ತೀವೋ, ಆಗ ನಾವು ಒಂದು ದೊಡ್ಡ ಗುರಿಯನ್ನ ನೀಡುತ್ತೆ. ಮುಂದೆ ಏನ್ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಸೃಷ್ಟಿ ಆಗತ್ತೆ. ಈ ಅನಗತ್ಯ ಅಪರಾಧ ಪ್ರಜ್ಞೆಯನ್ನ ಬಿಟ್ಟು ದೊಡ್ಡ ಕಾರ್ಯದತ್ತ ಹೆಜ್ಜೆ ಇಡಿ ಅಂತ ಇಲ್ಲಿ ಸಜೆಷನ್ ಮಾಡ್ತಿದ್ದಾರೆ. ಈ ಅನಗತ್ಯವಾಗಿ ಒಂದು ಅಪರಾಧ ಪ್ರಜ್ಞೆಯನ್ನ ಇಟ್ಕೊಂಡು ನೀವು ಕೂಡ ನಿಮ್ಮ ಆತ್ಮದ ಸ್ಥಿತಿಯನ್ನ ಕೆಳಮಟ್ಟಗೆ ತಗೊಂಡು ಹೋಗದೆ, ಇಂತಹ ಎಷ್ಟೋ ಮಕ್ಕಳಿಗೆ ಜ್ಞಾನವನ್ನು ತುಂಬೋದ್ರ ಮೂಲಕ ನಿಮ್ಮ ಆತ್ಮಸ್ಥಿತಿಯನ್ನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಗನ ಜೀವನದ ಘಟನೆಯು ನಿಮ್ಮ ದೊಡ್ಡ ಸೇವೆಗೆ ಕಾರಣವಾದಾಗ ನಿಮಗೆ ಕೃತಜ್ಞತೆ ಮೂಡುತ್ತೆ. ನೋಡಿ, ನಿಮ್ಮ ಮಗ ಸತ್ತೋಗಿರ್ಬೋದು, ಹೌದು, ಆದ್ರೆ ನಿಮ್ಮ ಮಗನ ಜೀವನದ ಒಂದು ಘಟನೆ ನೀವು ಮಾಡುವಂತಹ ದೊಡ್ಡ ಸೇವೆಗೆ ಕಾರಣ ಆದಾಗ, ನಮ್ಮ ಮಕ್ಕಳು ಯಾರಾದ್ರೂ ಈ ತರ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದೇ ದುಃಖಕ್ಕೆ ಒಳಗಾಗಿ ನಾವು ಕೂಡ ನಮ್ಮ ಜೀವನವನ್ನ ಕಳ್ಕೊಳ್ದೆ ಎಚ್ಚೆತ್ಕೊಂಡು, ಇಂತ ಎಷ್ಟು ಜನ ಮಕ್ಕಳಿದಾರೋ ಅಂತವ್ರಿಗೆಲ್ಲ ನಾವು ಜ್ಞಾನವನ್ನ ತುಂಬ್ಕೊಂಡ್ ಬಂದ್ರೆ ನಾವು ಒಂದು ಸಾಧನೆ, ಸೇವೆಗೆ ಕಾರಣ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಗ್ರಾಟಿಟ್ಯೂಡ್ಗೆ ಕಾರಣ ಆಗ್ತೀವಿ ಅಂತ. ನೀವು ಕಲಿಕೆಯನ್ನು ಅನ್ವಯಿಸಿದಾಗ ಅಪರಾಧ ಪ್ರಜ್ಞೆಯು ಕೃತಜ್ಞತೆಯಾಗಿ ಬದಲಾಗುತ್ತೆ. ನಾವು ಯಾವಾಗ ಇನ್ನೊಬ್ಬರಿಗೆ ಜ್ಞಾನವನ್ನ ಹಂಚ್ತಾ ಹೋಗ್ತೀವೋ, ಈ ಒಂದು ಗಿಲ್ಟಿ ಕಾನ್ಶಿಯಸ್ ಅನ್ನೋದು, ಅಪರಾಧಿ ಪ್ರಜ್ಞೆ ಅನ್ನೋದು ಹೋಗಿ ಅಲ್ಲಿ ಕೃತಜ್ಞತೆ ಅನ್ನೋ ಒಂದು ಹುಟ್ತಾ ಹೋಗುತ್ತೆ. ಗ್ರಾಟಿಟ್ಯೂಡ್ ಆಗಿ ಬದಲಾಗುತ್ತೆ ಅನ್ನೋ ವಿಚಾರಗಳನ್ನ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಹಾಗೆ ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳ್ತಿದ್ದಾರೆ, ಅಪಘಾತಗಳು. ಈ ಮಾಸ್ಟರ್ಸ್ ಎಲ್ಲಾ ರೀತಿಯ ಪ್ಲಾನ್ಗಳು, ಅಂದ್ರೆ ನಾನು ಮೊದ್ಲೇ ಹೇಳ್ದೆ, ಆತ್ಮ ಅನ್ನೋದು ಈ ಸಾವುಗಳು, ಆಕ್ಸಿಡೆಂಟ್ ಅನ್ನೋದಿರ್ಬೋದು, ಅಥವಾ ಗನ್ ಶೂಟ್ ಮಾಡೋದಿರ್ಬೋದು, ಅಥವಾ ಒಂದು ಯುದ್ಧ ಇರ್ಬೋದು, ಅಥವಾ ಒಂದು ವಿಮಾನಗಳ ಅಪಘಾತಗಳಿರ್ಬೋದು, ಏನೇ ಹೃದಯಘಾತ ಇರ್ಬೋದು, ಕಾಯಿಲೆ ಇರ್ಬೋದು, ಇದೆಲ್ಲವೂ ಕೂಡ ಎಲ್ಲಾ ರೀತಿಯ ಅಪಘಾತಗಳು ಮೊದಲೇ ನಿರ್ಧರಿತ ಆಗಿರುತ್ತೆ. ಸಾಯುವುದು, ಅಪಘಾತದಿಂದ ಸಾಯುವುದು, ಇವೆಲ್ಲವೂ ಆತ್ಮದ ಯೋಜನೆಯಲ್ಲಿ ಇರುತ್ತೆ. ಈಗ ಎಷ್ಟೆಲ್ಲ ಹೇಳಿದ್ನೋ ಅದೆಲ್ಲವೂ ಆತ್ಮದ ಯೋಜನೆಯಲ್ಲಿರುತ್ತೆ.
ಇಂತಹ ಸಮಯದಲ್ಲಿ ಸಾವು ಸಂಭವಿಸಬೇಕು ಎಂಬುದು ಮೊದಲೇ ನಿರ್ಧರಿಸಲ್ಪಟ್ಟಿರುತ್ತೆ. ಆದ್ರೆ ಆತ್ಮಹತ್ಯೆ ಮಾತ್ರ ಎಂದಿಗೂ ಯೋಜಿತ ಆಗಿರೋದಿಲ್ಲ ಅಂತ ವಿಚಾರಗಳನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಅಂದ್ರೆ ಮಾಸ್ಟರ್ಸ್, ಪ್ರತಿಯೊಂದು ಈಗ ಆಕಸ್ಮಿಕ ಸಾವು ಅಂತ ಹೇಳ್ತೀವಿ, ಅಲ್ಪ ಮರಣ, ಬೇಗ ವಯಸ್ಸಿದ್ರೂ ಕೂಡ ಸತ್ತೋಗ್ಬಿಟ್ಟ, ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟ, ಹೃದಯಘಾತ ಆಗ್ಬಿಟ್ಟ, ಅಥವಾ ಯಾರೋ ಗುಂಡೊಡೆದ್ರು, ಅಥವಾ ಯುದ್ಧದಲ್ಲಿ ಸಾವುಗಳು, ವಿಮಾನ ಅಪಘಾತದಲ್ಲಿ ಸಾವುಗಳು, ಇವೆಲ್ಲವೂ ಕೂಡ ಪೂರ್ವ ನಿರ್ಧರಿತ ಆತ್ಮದ ನಿರ್ಧಾರವೇ ಆಗಿರುತ್ತೆ ಮಾಸ್ಟರ್ಸ್. ಪ್ರತಿಯೊಂದು ಸಾವಿನ ಹಿಂದೆ ಆತ್ಮದ ನಿರ್ಧಾರ ಆಗಿರುತ್ತೆ. ಅದಕ್ಕೆ ಬೇಕಾದಂತಹ ಸಂದರ್ಭ ಸನ್ನಿವೇಶಗಳನ್ನ ಆ ಪ್ರಕೃತಿ ನಮಗೆ ಒದಗಿಸ್ಕೊಡ್ತಾ ಇರುತ್ತೆ. ಆದ್ರೆ ಆತ್ಮಹತ್ಯೆ ಮಾತ್ರ ಆತ್ಮದ ನಿರ್ಧಾರ ಆಗಿರೋದಿಲ್ಲ. ಆತ್ಮಹತ್ಯೆ ಅನ್ನೋದು ಅಜ್ಞಾನದಿಂದ, ಅಂಧಕಾರದಿಂದ, ಆತ್ಮಜ್ಞಾನದ ಕೊರತೆಯಿಂದ ಆ ಮನಸ್ಸಿನ ಸ್ಥಳದಲ್ಲಿ ಅವ್ರು ಯೋಚನೆ ಮಾಡ್ತಾ ಮಾಡ್ಕೊಳ್ಳುವ. ನಂದೇ ಪ್ರಾಬ್ಲಮ್ ಮ್ಯಾಮ್. ನೋಡೋಣ ಮ್ಯಾಮ್, ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಎಲ್ರಿಗೂ ಅನ್ಮ್ಯೂಟ್ ಕೊಟ್ಟಿದ್ದೇನೆ, ನೋಡೋಣ ನೆಕ್ಸ್ಟ್ ಅನ್ನಂದ್ರೆ ನೋಡೋಣ ಮ್ಯಾಮ್. ಎಸ್ ಎಸ್, ಇನ್ನ ಟೈಮ್ ಇದೆಯಾ ಮ್ಯಾಮ್? ಇನ್ನು ಎಷ್ಟೊತ್ತಾಗತ್ತೆ ಮ್ಯಾಮ್ ನಿಮ್ದು? ಅಷ್ಟೇ, ಲಾಸ್ಟ್ ಬಂದು ಮುಗೀತು ನಂದು. ಅದಕ್ಕೆ ಟೈಮ್ ಆಗಿದೆ, ಮಾಸ್ಟರ್ಸ್. ಟೈಮ್ ಆಗಿದೆ. ಇದು ಮಾಸ್ಟರ್ಸ್, ಪ್ರತಿಯೊಂದು ಸಾವು ಕೂಡ ಆತ್ಮದ ನಿರ್ಧಾರ ಆಗಿರುತ್ತೆ. ಆದ್ರೆ ಆತ್ಮಹತ್ಯೆ ಅನ್ನೋದು ಮಾತ್ರ ಆಗಿರೋದಿಲ್ಲ. ಅದು ಬಂದಂತ ಆತ್ಮಗಳು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿಲ್ಲದೆ ಮಾಡುವಂತ ಕ್ರಿಯೆ, ನಂತರದಲ್ಲಿ ಅವು ಹೆಚ್ಚಿನ ರೀತಿಯ ಕರ್ಮಗಳನ್ನ ತೆಗೆದುಕೊಂಡು ಬರುತ್ತೆ. ಅದಕ್ಕೆ ತಂದೆ ತಾಯಿಗಳ ಒಪ್ಪಿಗೆನೂ ಇರುತ್ತೆ. ಸೊ ಆ ರೀತಿ ಒಪ್ಕೊಂಡು ಯಾಕೆ ಬರುತ್ತೆ ಅನ್ನೋ ವಿಚಾರಗಳನ್ನ ಇಷ್ಟೊತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ. ಆದ್ರಿಂದ ಈ ಒಂದು ಅದ್ಭುತವಾದ ಅವಕಾಶವನ್ನ ಕೊಟ್ಟಂತಹ ಮಹಾವತ್ತರ ಫೌಂಡೇಶನ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಆತ್ಮಸ್ತರದಲ್ಲಿ ಅದು ಈ ಯೋಜನೆ ಇರೋದಿಲ್ಲ. ಗೊತ್ತಿಲ್ಲದೆ ಮಾಡುವಂತಹ ಕೆಲಸಗಳಿಗೆ ಅದು ಕರ್ಮಗಳನ್ನ, ಸವಾಲುಗಳನ್ನ ತಗೊಂಡ್ಬಂದು ಅದಕ್ಕೆ ಸಹಾಯಕವಾಗಿ ತಂದೆ ತಾಯಿಗಳನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.